ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ, ನಾನೀಗಾಗಲೇ ದ್ವಿತೀಯ PUCಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಚಾಲೆಂಜಸ್ ಟು ದ ಇಂಡಿಯನ್ ಡೆಮೋಕ್ರಸಿಯ ಭಾರತದ ಪ್ರಜಾಪ್ರಭುತ್ವದ ಸವಾಲುಗಳು ಎಂಬತಕ್ಕಂಥ ಪರಿಕಲ್ಪನೆ ಬಗ್ಗೆ ಈಗಾಗಲೇ ಹಲವಾರು ಸವಾಲುಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ನಾನು ಕಳೆದ ಸಂಚಿಕೆಯಲ್ಲಿ ಭಯೋತ್ಪಾದನೆ ಬಗ್ಗೆ ವಿವರಣೆ ವಿಶ್ಲೇಷಣೆಯನ್ನು ಕೊಟ್ಟಿರುತ್ತೇನೆ. ಇವತ್ತಿನ ಈ ದೇಶದ ಪ್ರಜಾಪ್ರಭುತ್ವದ ಮುಂದಿರ್ತಕ್ಕಂಥ ಸವಾಲು ಅಥವಾ ಸಮಸ್ಯೆಗಳಲ್ಲಿ ಇನ್ನೊಂದು ಪ್ರಮುಖವಾದಂಥ ಪರಿಕಲ್ಪನೆ ಅಥವಾ ವಿಚಾರಧಾರೆ ಅಂದ್ರೆ ಕರಪ್ಷನ್ ಅಂತೇಳಿ ಹೇಳ್ತೀವಿ, ಭ್ರಷ್ಟಾಚಾರ. ಭ್ರಷ್ಟಾಚಾರದ ಅರ್ಥ, ಭ್ರಷ್ಟಾಚಾರದ ಒಂದು ವ್ಯಾಖ್ಯಾನಗಳು ಮತ್ತು ಭ್ರಷ್ಟಾಚಾರಕ್ಕಿರ್ತಕ್ಕಂಥ ಕಾರಣಗಳು ಮತ್ತು ಭ್ರಷ್ಟಾಚಾರ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕುಂಟು ಮಾಡ್ತಾ ಇದೆ ಮತ್ತು ಈ ದೇಶದಿಂದ ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರವನ್ನು ತೆಗೆದುಹಾಕಲಿಕ್ಕೆ ಬೇಕಾದಂತ ಪರಿಹಾರ ಉಪಯೋಗಗಳೇನು ಎಂಬುದರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ನಾನು ಭ್ರಷ್ಟಾಚಾರದ ಒಂದು ಸಂಕ್ಷಿಪ್ತವಾದಂತ ಅರ್ಥ ವಿವರಣೆಯನ್ನು ಕೊಡ್ತಾ ಹೋದಾಗ ಅಥವಾ ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ, ಭ್ರಷ್ಟಾಚಾರ ಎಂಬತಕ್ಕಂಥದ್ದು ಈ ದೇಶದ ಇತಿಹಾಸ ಪೂರ್ವಕವಾಗಿ ಬಂದಿರತಕ್ಕಂಥ ಒಂದು ವಿಚಾರಧಾರೆ, ಪರಿಕಲ್ಪನೆ ಅಂತ ಹೇಳ್ತೀವಿ. ಭಾರತದ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರ ಬಹಳ ಐತಿಹಾಸಿಕವಾದಂತ ಹಿನ್ನೆಲೆಯನ್ನು ಇಟ್ಕೊಂಡು ಒಂದಲ್ಲ ಇನ್ನೊಂದು ರೂಪದಲ್ಲಿ ವಿಧದಲ್ಲಿ ಇವತ್ತು ಹರಡಿ ನಿಂತಿದೆ. ನಾವು ಭ್ರಷ್ಟಾಚಾರವನ್ನ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ಸವಾಲಾಗಿ ನಿಂತಿದೆ, ಸಮಸ್ಯೆಯಾಗಿ ನಿಂತಿದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಬಹಳಷ್ಟು ಕಾರಣಗಳನ್ನ ನಾವು ಕೊಡ್ತಾ ಇದ್ದೀವಿ. ನಮ್ಮ ದೇಶದ ಪ್ರಾಚೀನ ರಾಜಕೀಯ ವಿವೇಚಕ ದಾರ್ಶನಿಕನಾಗಿರ್ತಕ್ಕಂಥ ಕೌಟಿಲ್ಯರವರು ಭ್ರಷ್ಟಾಚಾರದ ಪರಿಕಲ್ಪನೆ ಬಗ್ಗೆ ಕುರಿತು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ಎಂಬತಕ್ಕಂಥದ್ದು ಒಂದು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಖಜಾನೆಯಲ್ಲಿರ್ತಕ್ಕಂಥ ಜೇನುತುಪ್ಪದ ಹಾಗೆ. ಒಂದು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜೇನುತುಪ್ಪವನ್ನು ಯಾವುದೇ ಒಬ್ಬ ಅಧಿಕಾರಿಯೂ ಸಹ ತನ್ನ ಬೆರಳಿನಿಂದ ತನ್ನ ನಾಲಿಗೆಗೆ ರುಚಿ ನೋಡದೆ ಇರ್ತಕ್ಕಂಥ ಅಧಿಕಾರಿ ಈ ಸಾಮ್ರಾಜ್ಯದಲ್ಲಿ, ಈ ಜಗತ್ತಿನಲ್ಲಿ, ಈ ದೇಶದಲ್ಲಿಲ್ಲ ಎಂಬತಕ್ಕಂಥ ವಿಚಾರಧಾರೆಯನ್ನ ಕೌಟಿಲ್ಯರವರು ಭ್ರಷ್ಟಾಚಾರದ ಬಗ್ಗೆ ಕೊಡ್ತಾ ಹೇಳ್ತಾರೆ. ಅಂದ್ರೆ ಭ್ರಷ್ಟಾಚಾರ ಎಂಬತಕ್ಕಂಥದ್ದು ಜೇನುತುಪ್ಪ ಇದ್ದಾಗೆ, ಅದನ್ನು ನಾವು ಯಾರು ಕೂಡ ಅದರ ಸಿಹಿಯನ್ನ ನಾಲಿಗೆಗೆ ಹಚ್ಚಿ ನೋಡದೆ ಇರತಕ್ಕಂಥ ವ್ಯಕ್ತಿಗಳು ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಯಾರು ಇಲ್ಲ ಎಂಬತಕ್ಕಂಥ ವಿಚಾರಧಾರೆಯನ್ನ ಭ್ರಷ್ಟಾಚಾರದ ಬಗ್ಗೆ ಕುರಿತು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ಹಲವಾರು ವಿಧದಲ್ಲಿ, ಹಲವಾರು ಕವಲುಗಳಾಗಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎದ್ದು ನಿಂತಿದೆ. ಸುಮಾರು 40 ವಿಧದಲ್ಲಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. 40 ವಿಧಗಳಿಂದ, ಕವಲುಗಳಿಂದ ಭ್ರಷ್ಟಾಚಾರ ಇವತ್ತು ಸಮಾಜ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಬ್ಬಿದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ 70 ವರ್ಷಗಳಾಗಿದೆ. 70 ವರ್ಷಗಳಾದ್ರೂ ಸಹ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರ ನಿರಂತರವಾಗಿ ಮುಂದುವರಿತಾ ಬಂದಿದೆ ಅಂತಂದ್ರೆ ಇದರ ಹಾಳು ಮತ್ತು ಬೇರು ಎಷ್ಟು ಅಂತೇಳಿ ನಾವು ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಭಾರತದ ಸಾಮಾಜಿಕ ವ್ಯವಸ್ಥೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ 21ನೇ ಶತಮಾನದಲ್ಲಿ ತುಂಬಾ ವೈಜ್ಞಾನಿಕ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ನಾವು ಬದುಕ್ತಾ ಇದ್ರು ಸಹ ಈ ಭ್ರಷ್ಟಾಚಾರ ತನ್ನದೇ ಆದಂತ ಪಾತ್ರ ನಿರ್ವಹಣೆಯನ್ನ ಇವತ್ತು ಈ ಸಮಾಜದಲ್ಲಿ ಮಾಡ್ತಾ ಇದೆ. ಸೊ ಇಂಥ ಒಂದು ಭ್ರಷ್ಟಾಚಾರವನ್ನ ನಾವು ಕಿತ್ತಾಕ್ಬೇಕು ಅಥವಾ ತೆಗೆದುಹಾಕ್ಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಭ್ರಷ್ಟಾಚಾರಕ್ಕೆ ಹಲವಾರು ರಾಜಕೀಯ ಚಿಂತಕರು, ದಾರ್ಶನಿಕರು, ವಿವೇಚಕರು ತಮ್ಮದೇ ಆದಂತ ವ್ಯಾಖ್ಯಾನಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ನಾನು ಅಕಾರ್ಡಿಂಗ್ ಟು ಡೇವಿಡ್ H. ಬೇಲೆರ್ ಅವರ ಪ್ರಕಾರ ಹೋದ್ರೆ ಅವ್ರು ಹೇಳ್ತಾರೆ,
as a misuse of the authority for the consideration of personal gain, it is called as a corruption ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಅನ್ಲಿಕ್ಕೆ ಡಾವಿಡ್ ಎಚ್ ಬೇಲ್ ರವರ ಪ್ರಕಾರ ತನ್ನದೇ ಆಗಿರ್ತಕ್ಕಂಥ ಅಧಿಕಾರವನ್ನ ಅಥವಾ ಸಾರ್ವಜನಿಕ ವ್ಯವಸ್ಥೆ ಅಥವಾ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಉಪಯೋಗಿಸ್ಕೊಳ್ಳೋದು ಬಿಟ್ಟು ತನ್ನದೇ ಆದಂತಹ ದುರುಪಯೋಗ ಮಾಡಿಕೊಂಡು ತನ್ನ ಹಿತಾಸಕ್ತಿಗೋಸ್ಕರ ತನ್ನ ಲಾಭಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ಳತಕ್ಕಂಥ ಏನಿದೆ ಇದನ್ನ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಮಿಸ್ಯೂಸಿಂಗ್ ದ ಪವರ್, ಮಿಸ್ಯೂಸಿಂಗ್ ದ ಅಥಾರಿಟಿ for sake of the personal gain, for sake of the personal interest instead of the public interest, using the public interest. ಸಾರ್ವಜನಿಕ ಹಿತಾಸಕ್ತಿಗೆ ಉಪಯೋಗಿಸತಕ್ಕಂಥ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ತನ್ನ ಸ್ವ ಹಿತಾಸಕ್ತಿಗೋಸ್ಕರ ಉಪಯೋಗಿಸಿಕೊಳ್ಳತಕ್ಕಂಥದ್ದು ಭ್ರಷ್ಟಾಚಾರ ಅಂತೇಳಿ ಹೇಳಬೇಕಾಗಿದೆ. ಹಾಗೆ ಇನ್ನೊಬ್ಬ ರಾಜಕೀಯ ವಿವೇಚಕ ದಾರ್ಶನಿಕ JS ನೇಯಿ ಎಂಬತಕ್ಕಂಥ ಒಬ್ಬ ರಾಜಕೀಯ ಚಿಂತಕ ಹೇಳ್ತಾನೆ, ಭ್ರಷ್ಟಾಚಾರ ಎಂಬತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಸಾಮಾನ್ಯವಾದಂತ ಸಾರ್ವಜನಿಕ ಕರ್ತವ್ಯ ಕೆಲಸದಿಂದ ಬೇರೆಡೆಗೆ ತನ್ನ ಹಿತಾಸಕ್ತಿಗೋಸ್ಕರ ತನ್ನ ಸ್ವಹಿತಾಸಕ್ತಿಗಳಿಗೆ ವರ್ತನೆಯನ್ನು ಬದಲಾಯಿಸತಕ್ಕಂತ ವ್ಯವಸ್ಥೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳ್ತಾರೆ. ಟೋಟಲಿ ದ ಕರಪ್ಷನ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಎ ಮಿಸ್ಯುಟಿಲೈಸೇಷನ್ ಆಫ್ ದ ಪವರ್, ಪೊಸಿಷನ್, ಅಥಾರಿಟಿ for sake of their own personal benefit, personal gain, for the personal interest ಅಂತೇಳಿ ನಾವು ಹೇಳ್ತೀವಿ. ಒಂದು ಅಧಿಕಾರವನ್ನ, ಒಂದು ಸ್ಥಾನಮಾನವನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಉಪಯೋಗಿಸದೆ, ಸಾರ್ವಜನಿಕ ಕಲ್ಯಾಣಕ್ಕೆ ಉಪಯೋಗಿಸದೆ, ರಾಜ್ಯದ ಹಿತಾಸಕ್ತಿ ಉಪಯೋಗಿಸದೆ, ತನ್ನದೇ ಆದಂತಹ ಸ್ವಹಿತಾಸಕ್ತಿಗೋಸ್ಕರ ಸ್ವಲಾಭಕ್ಕೋಸ್ಕರ ಅಧಿಕಾರವನ್ನ ಅಥವಾ ಸ್ಥಾನಮಾನವನ್ನ ದುರುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ನಾವು ಸಹಜವಾಗಿ ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಅಥವಾ ಇನ್ನು ಹಲವಾರು ವಿಧಗಳಲ್ಲಿ ಭ್ರಷ್ಟಾಚಾರ ಹಬ್ಬಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋದಾಗ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಂಸ್ಥೆಗಳನ್ನ, ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ತಾ ಹೋದ್ರೆ ಅನ್ಅಫಿಷಿಯಲಿ ಕಲೆಕ್ಟಿಂಗ್ ದ ಫೀಸ್ ಇರ್ಬೋದು, ಇನ್ನು ಗೆಟಿಂಗ್ ದ ಕಮಿಷನ್ ಫ್ರಮ್ ದ ಡಿಫರೆಂಟ್ ಡಿಪಾರ್ಟ್ಮೆಂಟಲ್ ಆಸ್ಪೆಕ್ಟ್ ಇರಬಹುದು, ಗಿಫ್ಟ್ಸ್ ಗಳನ್ನ ಪಡಿತಕ್ಕಂಥದ್ದಿರಬಹುದು, ಬ್ರೈಬ್ಸ್ ಮಾಡತಕ್ಕಂಥದ್ದಿರಬಹುದು, ಪೇ ಆಫ್ ಇರಬಹುದು, ಕಿಕ್ ಬ್ಯಾಕ್ಸ್ ಗಳನ್ನ ಪಡೆಯತಕ್ಕಂಥದ್ದಿರಬಹುದು, ಅಥವಾ ಬೇಗ ಹಣ ಗಳಿಸುವಿಕೆ ಇರಬಹುದು, ಸ್ಪೀಡ್ ಮನಿ ಇರಬಹುದು, ಹಪ್ತಾ ವಸೂಲಿ ಮಾಡತಕ್ಕಂಥದ್ದಿರಬಹುದು. ಈ ಎಲ್ಲ ವಿಧದಲ್ಲಿ ಇವತ್ತು ಅಧಿಕಾರಶಾಹಿ ವರ್ಗ ಅಥವಾ ಸಾಮಾನ್ಯ ಜನತೆ ಅಥವಾ ಸಾರ್ವಜನಿಕ ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರ ಎಂಬತಕ್ಕಂಥದ್ದು ಈ ರೀತಿ ಹಲವಾರು ವಿಧದಲ್ಲಿ ಹಬ್ಬಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಮ್ಮೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಹೋಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರಿಗೆ ಪತ್ರಿಕೆ ವರ್ಗದವರು ಅವರಿಗೆ ಇಂಟರ್ವ್ಯೂ ಮಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಏನ್ ಅನಿಸ್ತದೆ ಅಂತೇಳಿ ಕೇಳಿದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಕರಪ್ಷನ್ ಇಸ್ ಅ ವರ್ಲ್ಡ್ ವೈಡ್ ಫಿನಾಮಿನನ್ ಅಂತ ಹೇಳ್ತಾರೆ. ಯಾವಾಗ ಸಮೂಹ ಮಾಧ್ಯಮ ಈ ರೀತಿಯಾದಂತ ಪ್ರಶ್ನೆ ಕೇಳಿದಾಗ ಅವರು ಕೊಟ್ಟಂತ ಉತ್ತರ ಭ್ರಷ್ಟಾಚಾರ ಎಂಬತಕ್ಕಂಥದ್ದು ಜಗತ್ತಿನಾದ್ಯಂತ ಹಬ್ಬಿದೆ ಅಂತ ಹೇಳ್ತಾರೆ. ಅಂದ್ರೆ ಭ್ರಷ್ಟಾಚಾರವನ್ನ ಯಾವುದೇ ಒಬ್ಬ ವ್ಯಕ್ತಿ, ಒಂದು ವ್ಯವಸ್ಥೆ, ಒಂದು ಸಮೂಹ ಈ ಸಮಾಜದಿಂದ, ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ತೆಗೆದಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬತಕ್ಕಂಥ ಮಾತನ್ನ ಅವರು ವ್ಯಕ್ತಪಡಿಸ್ತಾರೆ. ಒಬ್ಬ ವ್ಯಕ್ತಿ ತನ್ನದೇ ಆದಂತ ಸ್ವ ಲಾಭಕ್ಕೋಸ್ಕರ ಹಣವನ್ನ, ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಾಗ ನಾವು ಸಹಜವಾಗಿ ಅದನ್ನ ಭ್ರಷ್ಟಾಚಾರ ಅಂತೇಳಿ ನಾವು ಕರೀತಾ ಇದ್ದೀವಿ. ಹಾಗಾದ್ರೆ ಇಂಥ ಒಂದು ಭ್ರಷ್ಟಾಚಾರವನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ, ಸಮಾಜದಿಂದ ಕಿತ್ತೊಗಿಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇಂಥ ಭ್ರಷ್ಟಾಚಾರಕ್ಕೆ ಏನು ಕಾರಣಗಳು, ವಾಟ್ ಆರ್ ದ ಕಾಸಸ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಪ್ರಿವಿಲೆನ್ಸ್ ಆಫ್ ದ ಕರಪ್ಷನ್ ಅಟ್ ಪ್ರೆಸೆಂಟ್ ಇನ್ ಇಂಡಿಯನ್ ಡೆಮಾಕ್ರಸಿ ಆರ್ ಇನ್ ದ ಸೊಸೈಟಿ ಅಂದ್ರೆ ಮೆನಿ ಆಫ್ ದ ಕಾಸಸ್ ಇದಾವೆ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಯಾಕೆ ಭ್ರಷ್ಟಾಚಾರ ಇವತ್ತು ಅಸ್ತಿತ್ವದಲ್ಲಿದೆ, ಭ್ರಷ್ಟಾಚಾರ ಇರ್ಲಿಕ್ಕೆ ಕಾರಣಗಳೇನೆ ಅಂತೇಳಿ ನಾವು ಹುಡುಕ್ತಾ ಹೋದಾಗ ಬಹಳಷ್ಟು ಕಾರಣಗಳಿದ್ದಾವೆ. ಆದ್ರೆ ನಾನು 4 ಕಾರಣಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭ್ರಷ್ಟಾಚಾರಕ್ಕೆ ಇರ್ತಕ್ಕಂಥ ಕಾರಣಗಳಲ್ಲಿ ಮೊಟ್ಟ ಮೊದಲನೇದಾಗಿ ಗ್ರೀಡಿನೆಸ್ ಅಂತ ಹೇಳ್ತೀವಿ.
ಗ್ರೀಡಿನೆಸ್ ಅಂತಂದ್ರೆ ದುರಾಸೆ. ಇವತ್ತು ಮನುಷ್ಯನಿಗೆ ಏನಾಗಿದೆ, ಮನುಕುಲ ತುಂಬಾ ಆಶಾವಾದಿಯಾಗಿರ್ಬೇಕು, ಆದ್ರೆ ಮನುಷ್ಯ ದುರಾಸೆಯನ್ನು ಹೊಂದಿರಬಾರ್ದು. ಆಸೆ ಮನುಷ್ಯನಿಗೆ ನೈಜವಾಗಿರ್ತಕ್ಕಂಥದ್ದು, ಸಹಜವಾಗಿರುವಂಥದ್ದು. ಆಸೆಗಳು ಇರಬೇಕು, ಆದ್ರೆ ದುರಾಸೆಗಳು ಇರಬಾರ್ದು. ಒಬ್ಬ ರಾಜಕೀಯ ವಿವೇಚಕ, ಇಂಗ್ಲೆಂಡಿನ ರಾಜಕೀಯ ವಿವೇಚಕ, ದಾರ್ಶನಿಕನಾಗಿರ್ತಕ್ಕಂಥ ಥಾಮಸ್ ಹಾಬ್ಸ್ ಒಂದು ಮಾತನ್ನು ಹೇಳ್ತಾನೆ. ಅವನು ಹೇಳ್ತಾನೆ, ಮ್ಯಾನ್ ಇಸ್ ಎ ಸೆಲ್ಫಿಶ್, ಮ್ಯಾನ್ ಇಸ್ ಎ ಇಗೋಯಿಸಮ್, ಮ್ಯಾನ್ ಇಸ್ ಎ ಅಕ್ಯೂಸಿಟಿವ್, ಮ್ಯಾನ್ ಇಸ್ ಎ ಅಗ್ರೆಸಿವ್ ಅಂಡ್ ಮ್ಯಾನ್ ಇಸ್ ಎ ಗ್ರೀಡಿ ಅಂತೇಳಿ ಹೇಳ್ತಾನೆ. ಗ್ರೀಡಿನೆಸ್ ಅಂತೇಳಿ ಹೇಳ್ತಾನೆ. ಸಾಮಾಜಿಕ ಒಪ್ಪಂದದ ರಾಜಕೀಯ ವಿವೇಚಕ, ದಾರ್ಶನಿಕನಾಗಿರ್ತಕ್ಕಂಥ ಥಾಮಸ್ ಹಾಬ್ಸ್ ಹೇಳ್ತಾನೆ, ಮನುಷ್ಯ ಅಹಂಕಾರಿಯಾಗಿದ್ದಾನೆ, ಮನುಷ್ಯ ಸ್ವಾರ್ಥಿಯಾಗಿದ್ದಾನೆ, ಮನುಷ್ಯ ಗಳಿಸುವಿಕೆಯ ದುರಾಸೆಗೆ ಬಿದ್ದಿದ್ದಾನೆ, ಮನುಷ್ಯ ಯಾವಾಗಲೂ ಸಹ ಯಾವತ್ತಿಗೂ ಕೂಡ ದುರಾಸೆಯಿಂದ ಕೂಡಿರ್ತಾನೆ ಎಂಬತಕ್ಕಂಥ ಮನೋಭಾವನೆಯನ್ನ, ಮನುಕುಲದ ವಿಚಾರವನ್ನು, ಸ್ವಭಾವದ ಬಗ್ಗೆ ಅವನು ಥಾಮಸ್ ಹಾಬ್ಸ್ ರವರು ಹೀಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡ್ತೀವಿ. ಯಾವಾಗ ಮನುಷ್ಯ ತುಂಬಾ ದುರಾಸೆಯಿಂದ ಕೂಡಿರ್ತಾನೆ, ತುಂಬಾ ಆಸೆಯನ್ನು ಹಾಕೊಂಡಿರ್ತಾನೆ, ಗಳಿಸ್ಬೇಕು ಎಂಬತಕ್ಕಂಥ ಮನೋಭಾವನೆಯಲ್ಲಿ ಯಾರು ಹೋಗ್ತಾರೆ, ಗಳಿಸುವಿಕೆ ಹಿಂದೆ ಯಾರು ಬೀಳ್ತಾರೆ, ಅಂತವರ ಮನೋಭಾವನೆ, ಅಂತವರ ವರ್ತನೆ ಸಹಜವಾಗಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತದೆ. ಈ ರೀತಿಯಾದಂಥ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಸಮಾಜ, ಜನತೆ ಸಂಘರ್ಷ ಮಾಡಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ, ಚಳುವಳಿ ಮಾಡಬೇಕಾಗಿದೆ. ಒಂದು ದುರಂತ ಅಂದ್ರೆ ಈ ದೇಶದಲ್ಲಿ, ಈ ಭೂಮಿ ಒಳಗಡೆ, ನಮ್ಮ ದೇಶದ ಭೂಮಿ ಮೇಲೆ ಶ್ರೇಷ್ಠ ರಾಷ್ಟ್ರ, ಶ್ರೇಷ್ಠ ಭೂಮಿ ಅಂತೇಳಿ ನಾವು ಹೇಳ್ತೀವಿ. ಯಾಕಂದ್ರೆ ನಮ್ಮ ಈ ಒಂದು ಶ್ರೇಷ್ಠ ಭೂಮಿ ಒಳಗಡೆ ಬಹಳಷ್ಟು ಮಾನ್ ಪುರುಷರು, ದೈವಿಕ ಪುರುಷರು, ಸಾಮಾಜಿಕ ಸುಧಾರಕರು ಹುಟ್ಟೋಗಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಂತ ವ್ಯಕ್ತಿತ್ವವನ್ನು ಕೊಟ್ಟೋಗಿರ್ತಕ್ಕಂಥ, ತಮ್ಮ ಬದುಕನ್ನು ತ್ಯಾಗ ಮಾಡಿ ಹೋಗಿರ್ತಕ್ಕಂಥ ನಮ್ಮ ಸತ್ಯ ಹರಿಶ್ಚಂದ್ರ ಇರ್ಬೋದು, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಗಾಂಧೀಜಿ ಇರ್ಬೋದು, ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು. ಇಂಥ ಮಹಾನ್ ಪುರುಷರು ಹುಟ್ಟಿದಂತ ಈ ಭೂಮಿ ಒಳಗಡೆ ಇವತ್ತಿಗೂ ಈ ದೇಶದೊಳಗಡೆ ಭ್ರಷ್ಟಾಚಾರ ನಿರಂತರವಾಗಿ ಮುಂದುವರೆದಿದೆ ಅಂತಂದ್ರೆ ಇದಕ್ಕೆ ನಮ್ಮ ವಿಪರ್ಯಾಸ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ನಮ್ಮ ಹತಾಶೆಯ ಸ್ವಭಾವ ಅಂತೇಳಿ ಹೇಳ್ಬೇಕಾಗುತ್ತೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂತೇಳಿ ನಾವು ತಿಳ್ಕೋಬೇಕಾಗಿದೆ. ಇಂಥ ಪುಣ್ಯ ಪುರುಷರು, ಇಂಥ ಮಾನ್ ಪುರುಷರು ಹುಟ್ಟಿದ ಭೂಮಿ ಒಳಗಡೆ ಇವತ್ತಿಗೂ ಸಹ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂದ್ರೆ ನಾವು ನೀವುಗಳೆಲ್ಲರೂ ಸಹ ನಾವು ಪ್ರಶ್ನಿಸಿಕೊಳ್ಳುವಂತ ಸಂದರ್ಭ, ಸಂದಿಗ್ಧತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಅಧಿಕಾರಶಾಹಿ ವರ್ಗದವರು ಸ್ವತಂತ್ರ ಸಿಕ್ಕು 70 ವರ್ಷಗಳಾಗಿ ಈ ದೇಶದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ, ಆಡಳಿತವನ್ನು ನಿರ್ವಹಿಸತಕ್ಕಂಥ 4ನೇ ಅಂಗ ಎಂದಿರ್ತಕ್ಕಂಥ ಅಧಿಕಾರಶಾಹಿ ವರ್ಗದವರು ನಾವು ನೀವುಗಳೆಲ್ಲರೂ ಸಹ ಈ ಭ್ರಷ್ಟಾಚಾರದಲ್ಲಿ ಮುಳುಗಿದೀವಿ, ಭ್ರಷ್ಟಾಚಾರಕ್ಕೆ ಮಾರು ಹೋಗಿದ್ದೀವಿ ಅಂತಂದ್ರೆ ಇದು ಈ ವ್ಯವಸ್ಥೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಪರ್ಯಾಸ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ, ಆಸ್ ಈಸ್ ಅವರ್ ಮೀನ್ಸ್ ಆಸ್ ಈಸ್ ಅವರ್ ಎಂಡ್ಸ್ ಅಂತ ಹೇಳ್ತಾರೆ. ಆದ್ರೆ ಆಸ್ ಈಸ್ ಅವರ್ ಎಂಡ್ಸ್ ಆಸ್ ಈಸ್ ಅವರ್ ಮೀನ್ಸ್ ಅಂತೇಳಿ ಅವರು ಯಾವತ್ತೂ ಕೂಡ ಹೇಳಿಲ್ಲ. ನಮ್ಮ ಸಾಧನೆ, ನಮ್ಮ ದಾರಿ ಹೇಗಿದೆಯೋ ಹಾಗೆ ನಮ್ಮ ಗುರಿ ಇರ್ತದೆ. ನಾವು ಒಳ್ಳೆ ದಾರಿಯಲ್ಲಿ ಹೋದ್ರೆ ಒಳ್ಳೆ ಗುರಿಯನ್ನು ಮಾಡ್ತೀವಿ, ಕೆಟ್ಟ ದಾರಿಯಲ್ಲಿ ಹೋದ್ರೆ ಕೆಟ್ಟ ಗುರಿಯನ್ನು ಮಾಡ್ತೀವಿ. ನಮ್ಮ ಸಾಧನೆ ಮತ್ತು ನಮ್ಮ ದಾರಿ ಎಂಬತಕ್ಕಂಥದ್ದು ನಮ್ಮ ಸಾಧ್ಯತೆ ಮತ್ತು ನಮ್ಮ ಗುರಿಯನ್ನು ಸಮರ್ಥಿಸಬೇಕೆಂಬತಕ್ಕಂಥ ವಿಚಾರವನ್ನ ಗಾಂಧೀಜಿ ಹೇಳ್ತಿದ್ದಾರೆ. ಉದಾಹರಣೆಗೆ ಬೇವಿನ ಬೀಜವನ್ನು ಬಿತ್ತಿದರೆ ಬೇವಿನ ಹಣ್ಣನ್ನು ತಿನ್ನುತ್ತೇವೆ, ಮಾವಿನ ಬೀಜವನ್ನು ಬಿತ್ತಿದರೆ ಮಾವಿನ ಹಣ್ಣನ್ನು ತಿನ್ನುತ್ತೇವೆ. ಆದರೆ ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಹಣ್ಣನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಭ್ರಷ್ಟಾಚಾರವನ್ನ ಈ ಸಮಾಜದಲ್ಲಿ ಒಂದಿಷ್ಟು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ, ನೆಪೋಟಿಸಮ್, ಫೇವರಿಟಿಸಮ್, ರೆಡ್ ಟೇಪಿಸಮ್, rampanttism and corruption, these are the common phenomenon at present in Indian democracy or in the public administration. There is no use of the whatever the CCA rules it has been executed and implemented by the both the central and state government. It never affect any to our officials.
ಇವತ್ತು ನಾವು ಹೇಳ್ತೀವಿ, ಈ ದೇಶದ ಸಾರ್ವಜನಿಕ ಆಡಳಿತದಲ್ಲಿ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಮನವೊಲಿಸುವಿಕೆ ಇವೆಲ್ಲವುಗಳು ಸಾಮಾನ್ಯ ಆಗ್ಬಿಟ್ಟಿದ್ದಾವೆ, ಸಹಜ ಆಗ್ಬಿಟ್ಟಿದ್ದಾವೆ. ಯಾವುದೇ ವಿಧವಾದಂತಹ ಸಿಸಿಎ ರೂಲ್ಸ್ ಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿ ತಂದ್ರು ಸಹ ಅವುಗಳು ಇವತ್ತು ನಮ್ಮ ಅಧಿಕಾರಶಾಹಿ ವರ್ಗದವರಿಗೆ ಅನ್ವಯ ಆಗ್ತಾನೆ ಇಲ್ಲ ಎಂಬತಕ್ಕಂಥದ್ದು ಪರಿಕಲ್ಪನೆ ಇವತ್ತು ನಮ್ಮದಾಗ್ಬಿಟ್ಟಿದೆ. ಸೊ ಈ ರೀತಿಯಾದಂತ ಗ್ರೀಡಿನೆಸ್ ಎಂಬತಕ್ಕಂತ ಏನಿದೆ, ದುರಾಸೆ ಎಂಬತಕ್ಕಂತೇನಿದೆ, ಆ ದುರಾಸೆಯನ್ನು ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಈ ಮನುಷ್ಯನ ದುರಾಸೆ, ಮನುಕುಲದ ದುರಾಸೆ ಎಂಬತಕ್ಕಂಥದ್ದು ಒಂದು ಅತೀವಾದಂತ ಕಾರಣ ಆಗ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರ ತಲೆ ಎತ್ತಲಿಕ್ಕೆ. ಇನ್ನು ಎರಡನೇದಂತಂದ್ರೆ ಸೆಲ್ಫಿಶ್ನೆಸ್ ಅಂತ ಹೇಳ್ತೀವಿ. ಸೆಲ್ಫಿಶ್ನೆಸ್ ಅಂತಂದ್ರೆ ಸ್ವಾರ್ಥತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಪ್ರತಿಯೊಬ್ಬ ಮನುಷ್ಯನು ಸ್ವಾರ್ಥನೆ. ಸ್ವಾರ್ಥ ಎಂಬತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಅಂಶ, ಮನುಷ್ಯ ಸ್ವಭಾವದಲ್ಲಿ ಒಂದು ಅಂಶ. ಆದ್ರೆ ಮನುಷ್ಯ ಸ್ವಾರ್ಥಿಯಾಗಿರ್ಬೇಕು, ಆದ್ರೆ ಅತೀವವಾದಂತ ಸ್ವಾರ್ಥತೆ ಮನುಷ್ಯನಿಗೆ ಇರಬಾರ್ದು. ಯಾಕಂದ್ರೆ ಈ ದೇಶದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರಜೆಗಳು, ನಾಗರಿಕರು ಅಥವಾ ಮಾನವ ಕುಲ ಎಂಬತಕ್ಕಂಥದ್ದು, ಹಿಂದೆ ದೈವಿಕ ಪುರುಷರು ಒಂದು ಮಾತನ್ನು ಹೇಳ್ತಿದ್ರು, ಸರ್ವಿಸ್ ಟು ದ ಪೀಪಲ್ ಇಸ್ ಎ ಸರ್ವಿಸ್ ಟು ದ ಗಾಡ್ ಅಂತ ಹೇಳ್ತಿದ್ರು. ಜನಸೇವೆಯೇ ಜನಾರ್ದನ ಸೇವೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇಂಥ ಒಂದು ಜನಸೇವೆಯೇ ಜನಾರ್ದನ ಸೇವೆ ಎಂಬತಕ್ಕಂಥದ್ರ ಪರಿಕಲ್ಪನೆಯನ್ನ ಇವತ್ತು ನಾವುಗಳು ಅಧಿಕಾರಶಾಹಿ ವರ್ಗದಲ್ಲಿರ್ತಕ್ಕಂಥದ್ದು, ಆಡಳಿತ ವರ್ಗದಲ್ಲಿರ್ತಕ್ಕಂಥವ್ರು, ಸರ್ಕಾರದ ಅಧಿಕಾರಿಗಳು, ಸರ್ಕಾರಗಳು ಇವೆಲ್ಲವುಗಳನ್ನ ಮಾಡ್ತಿದೆ. ಸೊ ಜನಗಳ ಸೇವೆಯನ್ನು ಮಾಡಬೇಕು, ಜನಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು, ಕಲ್ಯಾಣವನ್ನು ಕಾಪಾಡಬೇಕು. ಅದಕ್ಕೋಸ್ಕರ ನಮಗೆ ಅಧಿಕಾರ ಸಿಕ್ಕಿದೆ, ಅದಕ್ಕೋಸ್ಕರ ನಾವು ಸ್ಥಾನಮಾನವನ್ನ, ಅಧಿಕಾರವನ್ನ ಸಮಾಜದಲ್ಲಿ ಜನಗಳು ನಮಗೆ ಕೊಟ್ಟಿದ್ದಾರೆ ಎಂಬತಕ್ಕಂಥದ್ದು ಅರಿವನ್ನ ನಾವು ಮರೆತು ನಮ್ದೇ ಆದಂತ ಸ್ವಾರ್ಥಪರ ಹಿತಾಸಕ್ತಿಗೋಸ್ಕರ ನಾವು ಕಾರ್ಯನಿರ್ವಹಣೆ ಮಾಡಿದಾಗ ಭ್ರಷ್ಟಾಚಾರ ಬೆಳೀತಾ ಹೋಗ್ತದೆ, ಭ್ರಷ್ಟಾಚಾರ ತಲೆ ಎತ್ತಾ ಹೋಗ್ತದೆ. ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಸ್ವಾರ್ಥದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾನೆ. ಕುಟುಂಬದಿಂದ ಹಿಡಿದು, ಸಮಾಜದಿಂದ ಹಿಡಿದು, ರಾಷ್ಟ್ರದವರೆಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥತೆಯನ್ನು ಯೋಚನೆ ಮಾಡ್ತಾ ಹೋದಾಗ ಆಗ್ಲಿಕ್ಕೆ, ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬರು ಸಹ ತನ್ನ ಸ್ವಾರ್ಥವನ್ನ ಬಿಟ್ಟು ಸ್ವಹಿತಾಸಕ್ತಿಯನ್ನು ಮರೆತು ಸಮಾಜ ಹಿತಾಸಕ್ತಿ, ದೇಶದ ಹಿತಾಸಕ್ತಿ, ರಾಷ್ಟ್ರದ ಹಿತಾಸಕ್ತಿ ಬಗ್ಗೆ ನಾವು ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸರ್ವಿಸ್ ಮೋಟಿವ್ ಎಂಬತಕ್ಕಂಥದ್ದು ವಿ ಆರ್ ಆಲ್ ಫರ್ಗಟನ್. ಸೇವಾ ಮನೋಭಾವನೆ ಎಂಬತಕ್ಕಂಥ ಸೇವಾ ಮನೋಭಾವನೆ, ಉದ್ದೇಶ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಮರ್ತು ಬಿಟ್ಟಿದ್ದೇವೆ. ಎಲ್ಲರೂ ಸಹ ನಮ್ಮ ಸ್ವಾರ್ಥಕ್ಕೋಸ್ಕರ ಸಂಘರ್ಷ, ಹೋರಾಟ ಮಾಡ್ತಾ ಇದ್ದೇವೆ, ನಮ್ಮ ಸ್ವಾರ್ಥದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಹೀಗೆ ಎಲ್ಲಿಯವರೆಗೆ ಮನುಕುಲ ತನ್ನ ಸ್ವಾರ್ಥವನ್ನ ಇಟ್ಕೊಳ್ತಾ ಹೋಗ್ತಾನೆ, ಅಲ್ಲಿವರೆಗೆ ಭ್ರಷ್ಟಾಚಾರ ಈ ದೇಶದಲ್ಲಿ ನಡೀತಾ ಹೋಗ್ತದೆ. ಸ್ವಾರ್ಥ ಎಂಬತಕ್ಕಂಥದ್ದು ಸಹ ಮನುಷ್ಯನಿಗೆ ಒಂದು ಅತೀವವಾದಂತ ಕಾರಣ ಆಗ್ತಾ ಇದೆ ಭ್ರಷ್ಟನಾಗ್ಲಿಕ್ಕೆ. ಇನ್ನು ಮೂರನೇ ಕಾರಣ ಅಂತಂದ್ರೆ ಕರಪ್ಟ್ ಪೊಲಿಟಿಷಿಯನ್ಸ್ ಅಂತ ಹೇಳ್ತೀವಿ, ಭ್ರಷ್ಟ ರಾಜಕಾರಣಿಗಳು. ಇವತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವ್ಯಕ್ತಿಲಿಂದ ಹಿಡಿದು, ಸಮಾಜದಿಂದ ಹಿಡಿದು, ಸಾರ್ವಜನಿಕ ವ್ಯವಸ್ಥೆಯಿಂದ ಹಿಡಿದು, ಪ್ರಜಾಪ್ರತಿನಿಧಿಗಳಿಂದ ಹಿಡಿದು ಸರ್ಕಾರ ಆಳ್ವಿಕೆ ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ನಾವು ನೋಡ್ತಾ ಹೋದ್ರೆ ಎಲ್ಲರೂ ಸಹ ರಾಜಕೀಯ ವ್ಯಕ್ತಿಗಳು ಮತ್ತು ರಾಜಕೀಯ ಪಕ್ಷಗಳು, ಪೊಲಿಟಿಷಿಯನ್ಸ್ ಅಂಡ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ it has become a polluted, it has been indulging in the corruption activities, even political parties and political system and politicians. ಇವತ್ತು ರಾಜಕೀಯ ವ್ಯವಸ್ಥೆ, ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಾರ್ವಜನಿಕತೆ ಎಲ್ಲರೂ ಸಹ ಇವತ್ತು ಯಾವುದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದೀವಿ ಅಂತಂದ್ರೆ ಎಲ್ಲರೂ ಸಹ ಭ್ರಷ್ಟಾಚಾರಕ್ಕೆ ನಿಂತು ಬಿಟ್ಟಿದೀವಿ, ದೇಶವನ್ನ, ಸಮಾಜವನ್ನ ಲೂಟ್ ಮಾಡ್ಲಿಕ್ಕೆ ನಿಂತು ಬಿಟ್ಟಿದೀವಿ. ಈ ರೀತಿಯಾದಂತ ಭ್ರಷ್ಟ ರಾಜಕಾರಣ, ಭ್ರಷ್ಟ ರಾಜಕೀಯ ವ್ಯವಸ್ಥೆ ಮತ್ತು ಭ್ರಷ್ಟ ರಾಜಕಾರಣಿಗಳು, ಪಕ್ಷ ವ್ಯವಸ್ಥೆ ನಿರ್ಮಾಣ ಆದಾಗ ನಾವು ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಯಾವುದೇ ಪಕ್ಷವನ್ನು ತೆಗೆದುಕೊಳ್ಳಿ, ಎಲ್ಲ ಪಕ್ಷದವರು ಸಹ ಭ್ರಷ್ಟಾಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇಲ್ಲ.
ಉದಾಹರಣೆಗೆ ನಮ್ಮ ದೇಶದ ಮತದಾರರಂತ ಇಟ್ಕೊಳ್ಳಿ, ನಮ್ಮ ಚುನಾವಣಾ ವ್ಯವಸ್ಥೆ ಅಂತ ಇಟ್ಕೊಳ್ಳಿ, ನಮ್ಮ ಚುನಾವಣಾ ವಿಧಾನಗಳಂತ ಇಟ್ಕೊಳ್ಳಿ. ಇವತ್ತು ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಸ್ಪಷ್ಟವಾದಂತ ವಿಶ್ವಾಸ ಇದೆ, ನಾವು ಹಣವನ್ನು ಕೊಟ್ಟರೆ ಮತದಾರರು ನಮಗೆ ಮತ ಹಾಕ್ತಾರೆ ಅಂತ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೆಲೆಸಿರ್ತಕ್ಕಂಥ ಸಾರ್ವಜನಿಕ ಪ್ರಜೆಗಳಿಗೂ ಸಹ ತುಂಬಾ ಸ್ಪಷ್ಟ ವಿಶ್ವಾಸ ಇದೆ, ನಾವು ಮತ ಹಾಕಿದ್ರೆ ಪ್ರತಿಯೊಬ್ಬ ರಾಜಕಾರಣಿ, ರಾಜಕೀಯ ಪ್ರತಿನಿಧಿ ಮತ್ತು ರಾಜಕೀಯ ಪಕ್ಷದವರು ನಮಗೆ ಹಣವನ್ನು ಕೊಡ್ತಾರೆ ಅಂತೇಳಿ. ಅಂದ್ರೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ತಮ್ಮ ಭ್ರಷ್ಟಾಚಾರವನ್ನ ಎಷ್ಟು ಮಟ್ಟಿಗೆ ತಂದಿದ್ದಾರೆ ಅಂತಂದ್ರೆ ಸಂಪೂರ್ಣ ಹಣವನ್ನ ಚೆಲ್ಲಿ ಮತದಾರರನ್ನು ಕೊಂಡುಕೊಳ್ಳುತ್ತಾರೆ. ಮತದಾರರು ತಮ್ಮದೇ ಆದಂತ ಸ್ವಾವಲಂಬನೆ, ಸ್ವಾಯತ್ತಾಸಕ್ತಿ, ತಮ್ಮ ಚಾರಿತ್ರ ಇದೆಲ್ಲದನ್ನ ಬಿಟ್ಬಿಟ್ಟು, ಸ್ವಾಭಿಮಾನವನ್ನ ಬಿಟ್ಟು ತಮ್ಮದೇ ಆದಂತ ಮತದಾನವನ್ನ ಹಣಕ್ಕೆ, ಆಮಿಷಗಳಿಗೆ, ಆಸೆಗಳಿಗೆ ಮಾರಿಕೊಳ್ಳುವಂತ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಚುನಾವಣಾ ಪ್ರಕ್ರಿಯೆ, ಚುನಾವಣಾ ಪದ್ಧತಿ, ಚುನಾವಣಾ ವಿಧಾನ ನಡೆಯತಕ್ಕಂಥದ್ದು ಇದು ವಿಷಾದನೀಯ ಮತ್ತು ನಮ್ಮ ನಿಮ್ಮಗಳಿಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ವಿಪರ್ಯಾಸ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಮತದಾರರು ತಮ್ಮ ಮತದಾನವನ್ನ, ತಮ್ಮ ಸ್ವಾಭಿಮಾನವನ್ನು ಒತ್ತಿಟ್ಟು, ತಮ್ಮ ಚಾರಿತ್ರವನ್ನು ಒತ್ತಿಟ್ಟು ಮಾರಾಟ ಮಾಡ್ತಾರೆ ಅಂತಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದಕ್ಕಿಂತ ದೊಡ್ಡ ಶ್ರೇಮ ಬೇರೆ ಯಾವುದೂ ಸಹ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ರಾಜಕಾರಣಿಗಳಿಗೆ ಸ್ಪಷ್ಟ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾನೊಂದು 20 ಕೋಟಿ 30 ಕೋಟಿ ಹಣ ಖರ್ಚು ಮಾಡಿದೆ ಅಂದ್ರೆ ಆ ಕ್ಷೇತ್ರದ ಜನತೆ ನನಗೆ ಓಟ್ ಹಾಕ್ತಾರೆ ಎಂಬತಕ್ಕಂಥ ಸಂಪೂರ್ಣವಾದಂತ ವಿಶ್ವಾಸ ಪ್ರತಿಯೊಬ್ಬ ರಾಜಕೀಯ ಪ್ರತಿನಿಧಿಗೆ, ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಇದೆ. ಇಂಥ ಒಂದು ಧೋರಣೆ, ಇಂಥ ಒಂದು ಮನೋಭಾವನೆ ಏನಿದೆಯಲ್ಲ, ಈ ಭ್ರಷ್ಟ ಮನೋಭಾವನೆ, ಭ್ರಷ್ಟ ಧೋರಣೆ, ಭ್ರಷ್ಟ ವಿಚಾರ, ಚಿಂತನೆ ಇವತ್ತು ನಮ್ಮ ತಲೆ ಮತ್ತು ಮನಸ್ಸಿನಿಂದ ನಾವು ನೀವುಗಳು ತೆಗೆದಾಕಬೇಕು, ನಮ್ಮ ರಾಜಕಾರಣಿಗಳು ತೆಗೆದಾಕಬೇಕು, ನಮ್ಮ ರಾಜಕೀಯ ಪಕ್ಷಗಳು ತೆಗೆದಾಕಬೇಕು. ತೆಗೆದಾಕಿದಾಗ ಮಾತ್ರ ನಾವು ಭ್ರಷ್ಟಾಚಾರಕ್ಕೆ ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಹೀಗೆ ಭ್ರಷ್ಟ ರಾಜಕಾರಣಿಗಳು ಸಹ ಕಾರಣ ಆಗ್ತಾ ಇದೆ ಈ ಒಂದು ಭ್ರಷ್ಟಾಚಾರ. ಇನ್ನು 4ನೇದಂತಂದ್ರೆ ಲ್ಯಾಕ್ ಆಫ್ ಮೊರಾಲಿಟಿ, ನೈತಿಕತೆಯ ಕೊರತೆ. ಇವತ್ತು ನೈತಿಕತೆ ಎಂಬತಕ್ಕಂಥದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾರಾದ್ರೂ ಹೋದ್ರೆ ಅವನನ್ನ ಒಂದು ರೀತಿ ಹುಚ್ಚನ ಹಾಗೆ ನೋಡುವಂತ ಸಮಾಜ ವ್ಯವಸ್ಥೆ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಇವತ್ತು ಯಾಕೆ ತಾಂಡವಾಡ್ತಾ ಇದೆ ಈ ದೇಶದ ಪ್ರಜಾಪ್ರಭುತ್ವ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಅಂತಂದ್ರೆ ಲ್ಯಾಕ್ ಆಫ್ ದ ಮೊರಾಲಿಟಿ ಅಂಡ್ ಎಥಿಕ್ಸ್ ಅಂತ ಹೇಳ್ತೀವಿ. ನೈತಿಕತೆಯ ಕೊರತೆ, ನೈತಿಕತೆಯ ಕುಸಿತವೇ ಕಾರಣ ಅಂತೇಳಿ ಹೇಳ್ತಾ ಇದ್ದೇವೆ ಇವತ್ತು ಭ್ರಷ್ಟಾಚಾರಕ್ಕೆ. ಇವತ್ತೇನಾಗಿದೆ ಅಂದ್ರೆ ದ ವ್ಯಾಲ್ಯೂಸ್ ಮೊರಾಲಿಟಿ ಅಂಡ್ ಎಥಿಕ್ಸ್ ಎಂಬತಕ್ಕಂಥದ್ದು ಇಟ್ ಹ್ಯಾಸ್ ಬಿನ್ ಸ್ಟೆಪ್ ಡೌನ್ ದ ಲಾಸ್ಟ್ ಸ್ಟೆಪ್ ಅಪ್ ಲ್ಯಾಡರ್ ಅಂತೇಳಿ ನಾವು ಹೇಳ್ಬೋದಾಗಿದೆ. ಇವತ್ತು ನೈತಿಕತೆ ಎಂಬತಕ್ಕಂಥದ್ದು ಮನುಕುಲದೊಳಗಡೆ ಪ್ರಜಾಪ್ರಭುತ್ವ ನಾಗರಿಕರಲ್ಲಿ, ಜನಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಅಥವಾ ರಾಜಕಾರಣಿ ಮತ್ತು ರಾಜಕೀಯ ಪಕ್ಷಗಳ ವ್ಯವಸ್ಥೆ ಒಳಗಡೆ, ಸರ್ಕಾರದ ವ್ಯವಸ್ಥೆ ಒಳಗಡೆ ನೈತಿಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ನಮ್ಮ ಶ್ರೇಣಿ ಅಥವಾ ಏಣಿಯ ಕೆಳ ಹಂತದಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಬಂದು ನಿಂತಿದೆ, ಕೆಳ ಅಂಚಿನಿಗೆ ಬಂದು ನಿಂತಿರ್ತಕ್ಕಂಥದ್ದು ನಾವು ನೀವುಗಳೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಹೌದು, ಇಂಥ ಒಂದು ನೈತಿಕ ಮೌಲ್ಯವನ್ನ, ನೈತಿಕ ಬಲವನ್ನ, ನಿಷ್ಠತೆ, ನೈತಿಕತೆಯ ಬಲವನ್ನ ನಾವು ನಮ್ಮ ಸಮಾಜ, ಪ್ರಜಾಪ್ರಭುತ್ವ ಮತ್ತು ನಮ್ಮ ಯುವ ಪೀಳಿಗೆಯೊಳಗಡೆ ಅಥವಾ ನಮ್ಮ ಜನರೇಷನ್ ಪೀಳಿಗೆಯಲ್ಲಿ ಬೆಳೆಸ್ಬೇಕಂತಂದ್ರೆ ಇದಕ್ಕೆ ಸಂಪೂರ್ಣವಾದಂತ ಮಹತ್ವಪೂರ್ಣವಾದಂತ ಜವಾಬ್ದಾರಿ ಇವತ್ತು ಪೋಷಕರಲ್ಲಿರ್ಬೋದು, ಹಿರಿಯರಲ್ಲಿರ್ಬೋದು, ಅದು ನಮ್ಮಂತ ಶಿಕ್ಷಕರಲ್ಲಿರ್ಬೋದು, ಉಪನ್ಯಾಸಕರಲ್ಲಿರ್ಬೋದು. ಇವತ್ತು ಪೋಷಕರು, ಹಿರಿಯರು, ದೊಡ್ಡವರು ಮತ್ತು ಶಿಕ್ಷಕರು, ಉಪನ್ಯಾಸಕರು ನಾವೆಲ್ಲರುಗಳು ಏನ್ ಮಾಡ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವ ಪೀಳಿಗೆಗೆ, ನಮ್ಮ ಜನಾಂಗಕ್ಕೆ, ನಮ್ಮ ಪೀಳಿಗೆಗೆ ನೈತಿಕ ಮೌಲ್ಯಗಳ ಪಾಠವನ್ನ ಕಲಿಸಬೇಕಾಗಿದೆ. ನೈತಿಕ ಮೌಲ್ಯಗಳನ್ನ ನಾವು ತುಂಬಬೇಕಾಗಿದೆ. ಮೌಲ್ಯಾಧಾರಿತ ಬದುಕನ್ನು ಅವರಿಗೆ ಕಲಿಸಬೇಕಾಗಿದೆ. ಯಾವಾಗ ಇಂಥ ಒಂದು ನೈತಿಕ ಮೌಲ್ಯಗಳನ್ನ ಶಿಕ್ಷಣದ ಮೂಲಕ, ಶಿಕ್ಷಕರ ಮೂಲಕ, ಉಪನ್ಯಾಸಕರ ಮೂಲಕ, ಪೋಷಕರ ಮೂಲಕ, ಹಿರಿಯರ ಮೂಲಕ ಈ ಸಮಾಜದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಮ್ಮ ಪೀಳಿಗೆಗೆ ಕಲಿಸ್ತಾ ಹೋಗ್ತೀವಿ, ಮೌಲ್ಯಗಳನ್ನು ಗಟ್ಟಿಗೊಳಿಸ್ತಾ ಹೋಗ್ತೀವಿ, ಆಗ ಭ್ರಷ್ಟಾಚಾರವನ್ನು ತಡೆ ಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು
ನೈತಿಕತೆ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಬರೀ ಒಂದು ಚಿಕ್ಕದಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವನಾದರೂ ಒಬ್ಬ ನಿಷ್ಠಾವಂತನಾಗಿ, ನಾನು ಭ್ರಷ್ಟರಹಿತನಾಗಿ ಏನಾದ್ರೂ ನಿಷ್ಠಾವಂತನಾಗಿ ಕಾರ್ಯನಿರ್ವಹಣೆ ಮಾಡ್ತಾನೆ ಅಂದ್ರೆ ಅವನಿಗೆ ಈ ಸಮಾಜ, ಆ ವ್ಯವಸ್ಥೆ, ಆ ಚಿಕ್ಕ ಪರಿಸರ, ಒಂದು ಶಿಕ್ಷಣ ಸಂಸ್ಥೆ ಅಂತ ಚಿಕ್ಕ ಪರಿಸರದೊಳಗಡೆ ಅವನನ್ನು ಏಕಾಂಗಿಯಾಗಿ ಮಾಡ್ತಾರೆ. ಅವನನ್ನು ಏಕಾಂತದಲ್ಲಿಟ್ಟು ಅವನಿಗೆ ಮಾನಸಿಕವಾಗಿ ಹಿಂಸೆ, ತೊಂದರೆಯನ್ನು ಕೊಡುವಂತ ವ್ಯವಸ್ಥೆ ಇವತ್ತು ಈ ನಿರ್ಮಾಣ ಆಗ್ತಾ ಇದೆ. ಇಂಥ ಪರಿಸರದೊಳಗಡೆ ನಾವು ನೈತಿಕ ಮೌಲ್ಯವನ್ನು ಕಾಪಾಡ್ಕೋಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇದು ತುಂಬಾ ಕಷ್ಟಕರವಾದಂತ ಅಂಶ. ಇಂಥ ನೈತಿಕ ಕೊರತೆ ಎಂಬತಕ್ಕಂಥದ್ದು ಇವತ್ತು ಕಾರಣ ಆಗ್ತಾ ಇದೆ ಭ್ರಷ್ಟಾಚಾರಕ್ಕೆ. ಅದಕ್ಕೆ ಹೇಳ್ತಾರೆ, ಡಿಸ್ಟಿನಿ ಆಫ್ ದ ಕಂಟ್ರಿ ಇಟ್ ಹ್ಯಾಸ್ ಟು ಬಿ ಶೇಪ್ಡ್ ಇನ್ ದ ಕ್ಲಾಸ್ ರೂಮ್ಸ್ ಅಂತ ಹೇಳ್ತಾರೆ. ಇಫ್ ಇಟ್ ಇಸ್ ನಾಟ್ ಡನ್ ಇನ್ ದ ಕ್ಲಾಸ್ ರೂಮ್, ದ ಡಿಸ್ಟಿನಿ ಆಫ್ ದ ನೇಷನ್ ಇಟ್ ಹ್ಯಾಸ್ ಬಿನ್ ಫೆಲ್ ಡೌನ್ ಅಂತ ಹೇಳ್ತೀವಿ. Actually, entire destiny of the nation, it has been shaped in the classrooms. ಇವತ್ತು ಈ ದೇಶದ ಭವಿಷ್ಯತ್ತನ್ನ ನಿರ್ಮಾಣ ಮಾಡತಕ್ಕಂಥದ್ದು ಶಾಲೆಗಳ 4 ಗೋಡೆಗಳ ತರಗತಿ ಒಳಗಡೆ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಯುವ ಪೀಳಿಗೆಯನ್ನ, ಯುವ ಜನಾಂಗವನ್ನ ನಮ್ಮ ಶಿಕ್ಷಣದ ಮೂಲಕ ಅವರಿಗೆ ನೈತಿಕ ಮೌಲ್ಯಗಳನ್ನು ಬೆಳೆಸಿದಾಗ ಮಾತ್ರ ನಾವು ಈ ದೇಶವನ್ನು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಒಂದು ವೇಳೆ ಇಂಥ ಒಂದು ಶಿಕ್ಷಣದ ಮೂಲಕ ನೈತಿಕ ಮೌಲ್ಯವನ್ನು ಕೊಟ್ಟಿಲ್ಲ ಅಂತಂದ್ರೆ ಈ ರಾಷ್ಟ್ರದ ಭವಿಷ್ಯತ್ತು ಹಾಳಾಗಿ ಹೋಗುತ್ತೆ, ನಶಿಸಿ ಹೋಗುತ್ತೆ, ಬಿದ್ದೋಗುತ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ನೈತಿಕತೆಯ ಬೆಂಬಲ ಇರಬೇಕು, ನೈತಿಕತೆಯ ಬಲ ಇರಬೇಕು, ನೈತಿಕತೆಯ ಶಕ್ತಿ ಇರಬೇಕು. ನೈತಿಕತೆ ಎಂಬತಕ್ಕಂಥದ್ದು ಶಕ್ತಿ ಎಷ್ಟು ಹರಿತವಾಗಿದೆ ಅಂತಂದ್ರೆ ಯಾವುದೇ ಒಂದು ಖಡ್ಗದಂತ ಅಸ್ತ್ರದಿಂದಲೂ ಸಹ ಬಲಿಷ್ಠವಾದಂತ ಶಕ್ತಿ ಅಂತಂದ್ರೆ ನೈತಿಕ ಶಕ್ತಿ ಒಬ್ಬ ಮನುಷ್ಯನಲ್ಲಿ. ಯಾವ ಮನುಷ್ಯನ ಮನಸ್ಸು ಪರಿಶುದ್ಧವಾಗಿರ್ತದೆ, ಹೊರ ಜಗತ್ತಿನ ಎಲ್ಲ ಆಯುಧಗಳು ಸಹ ಅವನಿಗೆ ತಲೆಬಾಗ್ತವೆ, ಎಲ್ಲ ಆಯುಧಗಳು ಸಹ ಅವನ ಮುಂದೆ ಮಂಡಿ ಊರಿ ಕೂಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಆಂತರಿಕವಾಗಿ ಪರಿಶುದ್ಧವಾಗಿರ್ಬೇಕು. ಬಾಹ್ಯವಾಗಿ ಹೇಗಾದ್ರೂ ಕಾಣಬಹುದು ನಾವು ಜಗತ್ತಿಗೆ, ಆದ್ರೆ ಆಂತರಿಕವಾಗಿ ನಾವು ಪರಿಪೂರ್ಣ ಪರಿಶುದ್ಧರಾಗಿದ್ರೆ ನಾವು ಇಡೀ ಜಗತ್ತಿನ ಎಲ್ಲ ಅಸ್ತ್ರಗಳು, ಎಲ್ಲ ಆಯುಧಗಳು ನಮ್ಮ ಮುಂದೆ ಮಂಡಿ ಊರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಭ್ರಷ್ಟಾಚಾರ ತಡೆ ಹಿಡಿಬೇಕಂದ್ರೆ ನೈತಿಕತೆಯನ್ನು ಕಾಪಾಡಬೇಕು, ಪರಿಶುದ್ಧತೆಯನ್ನು ಕಾಪಾಡಬೇಕು, ಪಾರದರ್ಶಕತೆಯನ್ನು ಕಾಪಾಡಬೇಕು, ಪ್ರಾಮಾಣಿಕತೆಯನ್ನು ಕಾಪಾಡ್ಕೋಬೇಕು. ಆಗ ಮಾತ್ರ ನಾವೇನಾದ್ರೂ ತಡೆಗಟ್ಟಲಿಕ್ಕೆ ಸಾಧ್ಯ. ಇದು 4ನೇ ಅಂಶ, ಲ್ಯಾಕ್ ಆಫ್ ಮೊರಾಲಿಟಿ. ಇಂಥ ಒಂದು ಭ್ರಷ್ಟಾಚಾರ ಎಂಬತಕ್ಕಂಥ ಪರಿಕಲ್ಪನೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ತೊಡಕುಂಟು ಮಾಡ್ತಾ ಇದೆ, ಏನು ತೊಂದರೆ ಉಂಟು ಮಾಡ್ತಾ ಇದೆ, ಇದು ತೊಡಕುಂಟು ಮಾಡ್ತಾ ಇದೆ ಅಂತೇಳಿ ಪ್ರಶ್ನೆ ಬಂದ್ರೆ ಹೌದು ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಯಾವ್ಯಾವ ತೊಂದರೆಗಳನ್ನು ಕೊಡ್ತಾ ಇದೆ ಭ್ರಷ್ಟಾಚಾರ ಪ್ರಜಾಪ್ರಭುತ್ವಕ್ಕೆ, ಏನ್ ತೊಡಕುಂಟು ಮಾಡ್ತಾ ಇದೆ, ಯಾವ್ಯಾವ ಅಂಶಗಳಲ್ಲಿ ತೊಡಕುಂಟು ಮಾಡ್ತಾ ಇದೆ ಅಂದಾಗ ಮೊಟ್ಟ ಮೊದಲನೇದಾಗಿ ಪವರ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಶಕ್ತಿ ರಾಜಕಾರಣ. ಇವತ್ತು ರಾಜಕಾರಣ ಅಥವಾ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕಾರಣಿಗಳು, ನಾನೀಗಾಗಲೇ ಹೇಳಿರೋ ಪ್ರಕಾರ ರಾಜಕಾರಣ ಇವತ್ತು ಯಾವುದೇ ಒಂದು ಗುರಿ ಸಾಧನೆ, ದೇಶದ ಪ್ರಗತಿಯನ್ನು ಸಾಧಿಸಬೇಕಂದ್ರೆ ರಾಜಕಾರಣ ಮುಖ್ಯ, ಅದು ಶಕ್ತಿ ಬಲ ರಾಜಕಾರಣ ಮುಖ್ಯ. ಆದ್ರೆ ಶಕ್ತಿ ಮತ್ತು ಬಲ ರಾಜಕಾರಣವನ್ನ ಒಳ್ಳೆ ರೀತಿ ಉಪಯೋಗಿಸಬೇಕು. ಇವತ್ತು ರಾಜಕಾರಣ ಶಕ್ತಿಯುತವಾಗಿದೆ, ಬಲಯುತವಾಗಿರ್ತದೆ. ಆದ್ರೆ ಇಂಥ ಒಂದು ಶಕ್ತಿಯುತವಾದಂತ ರಾಜಕಾರಣ ಒಳ್ಳೇದಕ್ಕೋಸ್ಕರ ಇರಬೇಕು, ಒಳ್ಳೇದಾಗಿರ್ಬೇಕು. ಒಂದು ಕಾಲಕ್ಕೆ ಈ ದೇಶದಲ್ಲಿ ರಾಜಕಾರಣಿಗಳು ಅಥವಾ ರಾಜಕೀಯ ವ್ಯವಸ್ಥೆ ಅಂತಂದ್ರೆ ಪಂಡಿತ್ ನೆಹರೂರವರು ಇದ್ದಂತ ಸಂದರ್ಭದಲ್ಲಿ ಇದ್ದಂತ ರಾಜಕಾರಣವನ್ನು ನೋಡ್ತಾ ಇದ್ರೆ ಅಂದಿನ ಸಮಕಾಲ ದಿನಗಳಲ್ಲಿ ಒಳ್ಳೆಯ ರಾಜಕಾರಣ ಇತ್ತು. ಅವತ್ತಿನ ಒಳ್ಳೆಯ ರಾಜಕಾರಣ ಇವತ್ತು ಶಕ್ತಿ ಬಲಿಷ್ಠವಾದಂತ ರಾಜಕಾರಣ ಒಂದು ತನ್ನದೇ ಆದಂತ ದುಷ್ಟತನಕ್ಕೆ ನಿಂತಿದೆ, ದುರಾಡಳಿತಕ್ಕೆ ನಿಂತಿದೆ. ಇವತ್ತು ಬಲವನ್ನು ಚಲಾಯಿಸುವಂತ ರೀತಿಯಲ್ಲಿ ಇವತ್ತು ರಾಜಕೀಯ ನಿಂತಿದೆ. ಅಂದ್ರೆ ಇವತ್ತು ರಾಜಕಾರಣ ಏನಾಗಿದೆ ಅಂತಂದ್ರೆ ಹಣ ಮತ್ತು ತೋಳ್ಬಲದ ಮೇಲೆ ರಾಜಕಾರಣ ನಡೀತಾ ಇದೆ. ಮನುಷ್ಯನು ನೈತಿಕತೆಯ ಮೇಲೆ, ಮೌಲ್ಯಗಳ ಮೇಲೆ, ಸಾಮಾಜಿಕ ವ್ಯವಸ್ಥೆಯ ಮೇಲೆ, ಪ್ರಜಾಪ್ರಭುತ್ವದ ಮೌಲ್ಯಗಳ ಆಧಾರದ ಮೇಲೆ ಇವತ್ತು ರಾಜಕಾರಣ ನಡೀತಾ ಇಲ್ಲ. ಇವತ್ತು ಶಕ್ತಿ ರಾಜಕಾರಣ ನಿಂತಿರ್ತಕ್ಕಂಥದ್ದು ಮನಿ ಅಂಡ್ ಮಸಲ್ಸ್ ಪವರ್ ಮೇಲೆ ನಿಂತಿದೆ. ಯಾಕಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ ರಾಜಕೀಯ ಎಂಬತಕ್ಕಂಥದ್ದು ಒಂದು ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾರಣ ವೃತ್ತಿ ಎಂಬತಕ್ಕಂಥದ್ದು ತುಂಬಾ ಲಾಭದಾಯಕವಾದಂತ ವೃತ್ತಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಪ್ರೊಫೆಷನ್, ಇಟ್ ಇಸ್ ದ ಮೋಸ್ಟ್ ಗೇನ್ಫುಲ್ ಪ್ರೊಫೆಷನ್, ಎಸ್ಪೆಷಲಿ ಫಾರ್ ದ politicians, political parties, political representatives, even the common
ಪೀಪಲ್ಸ್ ಆಲ್ಸೋ. ಇವತ್ತು ಸಾಮಾನ್ಯ ಜನರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ರಾಜಕೀಯ ಪಕ್ಷದಿಂದ ಹಿಡಿದು ರಾಜಕೀಯ ಪ್ರತಿನಿಧಿಗಳು ಇವತ್ತು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮ ಪವರ್ ಪಾಲಿಟಿಕ್ಸ್ ಮೂಲಕ, ಪವರ್ ಪಾಲಿಟಿಕ್ಸ್ ಎಂಬತಕ್ಕಂಥ ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್ ಎಂಬತಕ್ಕಂಥದ್ದು ತುಂಬಾ ಲಾಭವನ್ನು ಕೊಡುವಂತ ವೃತ್ತಿ ಅಂತೇಳಿ ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ರಾಜಕೀಯ ಚಿಂತಕರು, ದಾರ್ಶನಿಕರು ಹೇಳ್ತಾರೆ ಪಾಲಿಟಿಕ್ಸ್ ಇಸ್ ಎ ಹೆವನ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ನಿರುದ್ಯೋಗಿಗಳ ಸ್ವರ್ಗಭೂಮಿ ಅಂದ್ರೆ ರಾಜಕೀಯ ಅಥವಾ ರಾಜಕಾರಣ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ತೋಳ್ಬಲ ಮತ್ತು ಹಣಬಲದ ಮೇಲೆ ಇಡೀ ಒಂದು ತಮ್ಮ ಶಕ್ತಿ ರಾಜಕಾರಣವನ್ನು ಚಲಾವಣೆ ಮಾಡಿ ಅತಿ ಶೀಘ್ರಗತಿಯಲ್ಲಿ ಲಾಭವನ್ನು ಗಳಿಸುವಂತ ಒಂದು ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಇಂಥ ಒಂದು ಪವರ್ ಪಾಲಿಟಿಕ್ಸ್ ಇವತ್ತು ಈ ಪ್ರಜಾಪ್ರಭುತ್ವದ ಅಭಿವೃದ್ಧಿಗೆ, ವಿಕಾಸನೆಗೆ ತೊಡಕುಂಟು ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೇಕು. ಕ್ರಿಮಿನಲೈಸೇಷನ್ ಆಫ್ ದ ಪಾಲಿಟಿಕ್ಸ್, ಕ್ರಿಮಿನಲೈಸೇಷನ್ ಆಫ್ ದ ಪಾಲಿಟಿಕ್ಸ್ ಇವತ್ತು ಅಪರಾಧೀಕರಣದಿಂದ ಕೂಡಿರ್ತಕ್ಕಂಥ ರಾಜಕಾರಣ. ಇವತ್ತು ಬಹಳಷ್ಟು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಮತ್ತು ರಾಜಕೀಯ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಪರಾಧೀಕರಣದಿಂದ ಕೂಡಿದೆ. ಕಾನೂನು ಬಾಹಿರವಾಗಿರ್ತಕ್ಕಂಥ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ, ಕಾನೂನು ಕಾಯ್ದೆಗಳನ್ನ ಗಾಳಿಗೆ ತೂರಿ ತಮ್ಮದೇ ಆದಂತ ತೋಳ್ಬಲ ಮತ್ತು ಹಣಬಲದ ಮೂಲಕ ರಾಜಕಾರಣವನ್ನ ನಿರ್ವಹಣೆ ಮಾಡ್ತಾರೆ. ಕಾಯ್ದೆಗಳನ್ನ ಗಾಳಿಗೆ ತೋರ್ತಾರೆ, ಚುನಾವಣೆ ಪ್ರಕ್ರಿಯೆಗಳನ್ನು ಗಾಳಿಗೆ ತೋರ್ತಾರೆ. ಇವತ್ತು ಜನಗಳಿಗೆ ಹಣವನ್ನ, ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ಚೆಲ್ತಾರೆ. ಹಣವನ್ನು ಚೆಲ್ಲಿ ಜನಗಳ ಮತದಾನವನ್ನು ಕೊಂಡ್ಕೊಳ್ತಾರೆ, ಮತದಾರರನ್ನು ಕೊಂಡ್ಕೊಳ್ತಾರೆ. ಈ ರೀತಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ನೋಡ್ತೀವಿ ಬೂತ್ ಕ್ಯಾಪ್ಚರಿಂಗ್, ಬೂತ್ ರಿಗ್ಗಿಂಗ್, ಕಿಡ್ನಾಪಿಂಗ್ ಕ್ಯಾಂಡಿಡೇಟ್ಸ್, ಕರಪ್ಷನ್, ಮನಿ ಡಿಸ್ಟ್ರಿಬ್ಯೂಷನ್, ಇನ್ಯಾವುದೇ ಲ್ಯಾಪ್ಟಾಪ್ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಏನೆಲ್ಲ ಅಂಶಗಳನ್ನು, ಆಸೆ ಆಮಿಷಗಳನ್ನು ಜನಗಳಿಗೆ ತೋರಿಸಿ ಅವರಿಂದ ಅವರ ಮತದಾನವನ್ನು ಹಣದ ಮೂಲಕ ಕೊಂಡ್ಕೊಳ್ಳತಕ್ಕಂಥ ವ್ಯವಸ್ಥೆ, ಈ ಒಂದು ಕಾನೂನು ಕಾಯ್ದೆಗಳನ್ನು ಗಾಳಿಗೆ ತೋರಿ ಶಕ್ತಿ ರಾಜಕಾರಣವನ್ನು ಪ್ರದರ್ಶನ, ದೌರ್ಜನ್ಯ ರಾಜಕಾರಣವನ್ನು ಪ್ರದರ್ಶನ, ಸರ್ವಾಧಿಕಾರತ್ವದ ರಾಜಕಾರಣದ ಪ್ರದರ್ಶನ ಏನಿದೆ, ಇದು ಒಂದು ಅಪರಾಧೀಕರಣದಿಂದ ಕೂಡಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಆಗಿದೆ. ಯಾವಾಗ ರಾಜಕೀಯ ವ್ಯವಸ್ಥೆ ಅಪರಾಧೀಕರಣದಿಂದ ಕೂಡಿರ್ತದೆ, ರಾಜಕಾರಣಿಗಳಿರ್ತಾರೆ, ರಾಜಕೀಯ ಪಕ್ಷಗಳಿರ್ತವೆ, ಸರ್ಕಾರಗಳು ಅಪರಾಧೀಕರಣಕ್ಕೆ ಪ್ರೋತ್ಸಾಹ ಕೊಡ್ತವೆ, ಆಗ ಪ್ರಜಾಪ್ರಭುತ್ವ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಕಾಸನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜನ ಕಲ್ಯಾಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದು. ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳು ನೋಡಿ, ಯಾವುದೇ ರಾಜಕೀಯ ಪಕ್ಷಗಳು ನೋಡಿದ್ರು ಸಹ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಸಹ ಕೊಲೆ, ಸುಲಿಗೆ, ಮೋಸ, ವಂಚನೆ, ಅನ್ಯಾಯ, ದಗಾಕೋರ್ತನ, ಲೂಟ್ ಮಾಡಿರ್ತಕ್ಕಂಥದ್ದು, ನಿಸರ್ಗವನ್ನ, ದೇಶದ ಸಂಪತ್ತನ್ನ, ಸಮಾಜದ ಜನರ ಮೇಲೆ ಸಂಪತ್ತನ್ನ, ಭೂಮಿಯನ್ನ, ಇದೆಲ್ಲದನ್ನ ಲೂಟ್ ಮಾಡತಕ್ಕಂತ, ನೈಸರ್ಗಿಕ ಸಂಪನ್ಮೂಲಗಳನ್ನ ಲೂಟ್ ಮಾಡತಕ್ಕಂತ ರಾಜಕಾರಣಿಗಳು, ರಾಜಕೀಯ ಪ್ರತಿನಿಧಿಗಳು, ರಾಜಕೀಯ ಪಕ್ಷ ವ್ಯವಸ್ಥೆ, ಹಣದ ದುರುಪಯೋಗ, ರಾಷ್ಟ್ರದ ಖಜಾನೆಯ ದುರುಪಯೋಗ, ಇದೆಲ್ಲದನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಮೂಲ ಕಾರಣ ಇದು ಅಪರಾಧೀಕರಣದ ರಾಜಕಾರಣಕ್ಕೆ ಕಾರಣ ಆಗ್ತಾ ಇದೆ. ಇಂಥ ಒಂದು ಅಪರಾಧೀಕರಣದಿಂದ ಕೂಡಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಎಲ್ಲೇವರೆಗೆ ಇರ್ತದೆ ಅಲ್ಲಿವರೆಗೆ ಈ ದೇಶದ ಪ್ರಜಾಪ್ರಭುತ್ವದ ಪ್ರಗತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಇದು ಪ್ರಜಾಪ್ರಭುತ್ವಕ್ಕೆ ತೊಡಕುಂಟು ಮಾಡ್ತದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಇದು ಒಂದು ಅಂಶ. ಇನ್ನ ಡಿಮೊರಲೈಸೇಷನ್ ಆಫ್ ದ ಬ್ಯೂರೋಕ್ರಸಿ ಅಂತ ಹೇಳ್ತೀವಿ. ಅಧಿಕಾರಶಾಹಿ ವರ್ಗದವರ ನೈತಿಕತೆಯ ಕುಸಿತ. ಇವತ್ತು ಈ ದೇಶದ ಸಾರ್ವಜನಿಕ ಆಡಳಿತವನ್ನ ನಿರ್ವಹಣೆ ಮಾಡುವಂತ ಅಧಿಕಾರಶಾಹಿ ವರ್ಗ, ನಾಗರಿಕ ಸೇವಾ ವರ್ಗ ಎಂಬತಕ್ಕಂಥ ಏನಿದೆ, ಇವತ್ತು ಇವರು ಯಾವ ರೀತಿ ಕೆಲಸ ಮಾಡ್ಬೇಕಂದ್ರೆ ಜನಸೇವೆ, ಜನಾರ್ದನ ಸೇವೆ ಎಂಬತಕ್ಕಂಥ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡಬೇಕು. ಇಂಥ ಒಂದು ಕಾರ್ಯನಿರ್ವಹಣೆ ಮಾಡುವಂತ ಅಧಿಕಾರಶಾಹಿ ವರ್ಗದವರು ಸಹ ಆಲ್ಮೋಸ್ಟ್ ಆಲ್ ಬ್ಯೂರೋಕ್ರಾಟ್ಸ್ ಅಂಡ್ ಗೌರ್ಮೆಂಟ್ ಅಫಿಷಿಯಲ್ಸ್, ವಿ ಆರ್ ಆಲ್ ಇಂಡಲ್ಜಿಂಗ್ ಇನ್ ದ ಆಕ್ಟಿವಿಟೀಸ್ ಆಫ್ ದ ಕರಪ್ಷನ್ ಅಂತೇಳಿ ನಾವು ಹೇಳ್ತೀವಿ. ಇವತ್ತು ಎಲ್ಲ ನಾಗರಿಕ ಸೇವಾ ವರ್ಗದವರು, ಬಹಳಷ್ಟು ಮೆಜಾರಿಟಿ ಆಗಿರ್ತಕ್ಕಂಥ ನಾಗರಿಕ ಸೇವಾ ವರ್ಗದವರು ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಾವು ಭ್ರಷ್ಟಾಚಾರದ ಚಟುವಟಿಕೆಗಳಲ್ಲಿ ತೊಡಗಿಬಿಟ್ಟಿದ್ದೀವಿ. ಬಹಳಷ್ಟು ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರದ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಹೋದ್ರೆ ಜನಸೇವೆ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ? ಜನರ ಅಭಿವೃದ್ಧಿ ಆಗ್ಲಿಕ್ಕೆ ಹೇಗಾಗುತ್ತೆ? ಪ್ರಜಾಪ್ರಭುತ್ವ ಮೌಲ್ಯಗೊಳಿಸುತ್ತದೆ, ಪ್ರಜಾಪ್ರಭುತ್ವ ವಿಕಾಸನೆ ಕಂಡುಕೊಳ್ಳಿಕ್ಕೆ ಸಾಧ್ಯ? ಆಲ್ಮೋಸ್ಟ್ ಆಲ್ ಬ್ಯೂರೋಕ್ರಾಟ್ಸ್, ಗೌರ್ಮೆಂಟ್ ಅಫಿಷಿಯಲ್, ದೇ ಆರ್ ಇನ್ವಾಲ್ವ್ಡ್ ಇನ್ ದ
ಫೇವರಿಟಿಸಮ್, ನೆಪೋಟಿಸಮ್, ರೆಡ್ ಟೇಪಿಸಮ್, ಟ್ಯಾಂಪೆಂಟಿಸಮ್, ಕರಪ್ಷನ್, ಟೋಟಲಿ ವಿ ಆರ್ ಡಿಸ್ಟೆಬಿಲೈಸಿಂಗ್ ದ ಗವರ್ಮೆಂಟಲ್ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವತ್ತು ಸಾರ್ವಜನಿಕ ಆಡಳಿತ, ಸರ್ಕಾರದ ಆಡಳಿತವನ್ನು ಸಂಪೂರ್ಣ ಅಧಪತನಗೊಳಿಸ್ತಾ ಇದ್ದೀವಿ. ನಮ್ದೇ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಮನವೊಲಿಸುವಿಕೆ, ಈ ರೀತಿಯಾದಂತ ಕೆಲಸ ಕಾರ್ಯಗಳಲ್ಲಿ ಇವತ್ತು ಅಧಿಕಾರಶಾಹಿ ವರ್ಗದವರು ತಮ್ಮದೇ ಆದಂತ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ, ಡಿಮೊರಲೈಸೇಷನ್ ಆಗಿದ್ದಾರೆ, ಅನೈತಿಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನದೇ ಆದಂತ ನೈತಿಕತೆಯನ್ನು ಇಟ್ಕೋಬೇಕು, ತನ್ನದೇ ಆದಂತ ಇಂಟಿಗ್ರಿಟಿಯನ್ನು ಕಾಪಾಡ್ಕೋಬೇಕು. ಒಬ್ಬ ಅಧಿಕಾರಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ, ಅವನ ವ್ಯಕ್ತಿತ್ವ, ಅವನ ಚಾರಿತ್ರದ ಬಗ್ಗೆ ಯಾರು ಸಹ, ಅವನ ಕೆಲಸದ ಬಗ್ಗೆ, ಚಾರಿತ್ರದ ಬಗ್ಗೆ ಯಾರು ಸಹ ಬೆರಳು ತೋರಿಸದ ಹಾಗೆ ಕಾರ್ಯನಿರ್ವಹಣೆಯನ್ನು ನಾವು ಮಾಡಿದಾಗ ಈ ದೇಶ, ಈ ಸಮಾಜ, ಈ ಪ್ರಜಾಪ್ರಭುತ್ವಕ್ಕೆ ಒಂದು ಶ್ರೇಷ್ಠ ತರಲಿಕ್ಕೆ ಸಾಧ್ಯ, ಶ್ರೇಷ್ಠವಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಪ್ರಜಾಪ್ರಭುತ್ವದ ಪ್ರಗತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ದುರದೃಷ್ಟವಶತ್ತು ನಮ್ಮ ದೇಶದ ವಿಪರ್ಯಾಸ ವ್ಯವಸ್ಥೆ, ವಿಪರ್ಯಾಸ ಪದ್ಧತಿ, ಈ ದೇಶದಲ್ಲಿ ಯಾರು ಏನ್ ಮಾಡ್ಬೇಕೋ ಅದು ಮಾಡೋದಿಲ್ಲ, ಯಾರು ಏನ್ ಮಾಡಬಾರ್ದೋ ಅದನ್ನು ಮಾಡ್ತಾರೆ. ಈ ರೀತಿಯಾದಂತ ಕೆಲಸ ಕಾರ್ಯ ನಮ್ಮಿಂದ ಹೋಗ್ಬೇಕು. ಹೋದಾಗ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ, ಪ್ರಜಾಪ್ರಭುತ್ವ ಆದರ್ಶವಾಗಿರ್ಲಿಕ್ಕೆ ಸಾಧ್ಯ. ಹೀಗೆ ಅಧಿಕಾರಿಗಳ ನೈತಿಕ ಕುಸಿತವು ಸಹ ಒಂದು ತೊಡಕುಂಟು ಅಂತೇಳಿ ನಾವು ಹೇಳ್ತೀವಿ. ಹಾಗೆ ವೈಲೇಷನ್ ಆಫ್ ದ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಿ. ವೈಲೇಷನ್ ಆಫ್ ದ ಸೋಷಿಯಲ್ ಜಸ್ಟಿಸ್ ಆಲ್ಸೋ ಇಟ್ ಇಸ್ ಅಂತ ಕರ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಡೆಮಾಕ್ರಸಿ ಅಂತೇಳಿ ನಾವು ಹೇಳ್ಬೋದು. ಸಾಮಾಜಿಕ ನ್ಯಾಯತೆಯ ಉಲ್ಲಂಘನೆಯು ಸಹ ಇವತ್ತು ಪ್ರಜಾಪ್ರಭುತ್ವದ ವಿಕಾಸನೆಗೆ ತೊಡಕುಂಟು ಮಾಡ್ತಾ ಇದೆ, ಅಭಿವೃದ್ಧಿಗೆ ತೊಡಕುಂಟು ಮಾಡ್ತಾ ಇದೆ ಅಂತೇಳಿ ಹೇಳ್ತೀವಿ. ಯಾಕಂದ್ರೆ ಇವತ್ತು ನ್ಯಾಷನಲ್ ವೆಲ್ತ್ ಅಂತೇನಿದೆ, ನ್ಯಾಚುರಲ್ ರಿಸೋರ್ಸಸ್ ಅಂತೇನಿದೆ, ನ್ಯಾಷನಲ್ ವೆಲ್ತ್ ಮತ್ತು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಇವತ್ತು ಇಟ್ ಇಸ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪೀಪಲ್. ಇಟ್ ಹ್ಯಾಸ್ ಬಿನ್ ಫ್ಲೋಯಿಂಗ್ ಇನ್ ದ ವ್ಯೂ ಆಫ್ ದ ಕರಪ್ಷನ್. ಇವತ್ತೇನಾಗಿದೆ ಅಂದ್ರೆ ರಾಷ್ಟ್ರೀಯ ಸಂಪತ್ತು, ರಾಷ್ಟ್ರೀಯ ನೈಸರ್ಗಿಕ ಸಂಪನ್ಮೂಲಗಳನ್ನ ಜನಗಳಲ್ಲಿ, ರಾಷ್ಟ್ರದಲ್ಲಿ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಇದು ಭ್ರಷ್ಟಾಚಾರದ ಒಳಗಡೆ ಹರಿದು ಹೋಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಜನರ ಒಂದು ನೈತಿಕತೆಗೆ ಕುಸಿತ ಉಂಟಾಗುತ್ತೆ, ಸಾಮಾಜಿಕ ಅನ್ಯಾಯ ನಿರ್ಮಾಣ ಆಗುತ್ತೆ, ಆರ್ಥಿಕ ಅನ್ಯಾಯ ನಿರ್ಮಾಣ ಆಗುತ್ತೆ. ವಿ ಆರ್ ವೈಲೇಷನ್ ಆಫ್ ದ ಸೋಷಿಯಲ್ ಅಂಡ್ ಎಕನಾಮಿಕಲ್ ಜಸ್ಟಿಸ್. ನಾವು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನ ಉಲ್ಲಂಘನೆ ಮಾಡ್ದಂಗಾಗುತ್ತೆ. ಯಾವಾಗ ಸೋಷಿಯಲ್ ಅಂಡ್ ಎಕನಾಮಿಕ್ ಜಸ್ಟಿಸ್ ವೈಲೇಷನ್ ಆಗುತ್ತೆ, some people, some elite people, some richest people, those who are money oriented people, they are enjoying the luxurious life. What about the poor and middle class people? They are suffering from the getting the proper benefits, proper immunities or the privileges or basic needs of life. ಈ ರೀತಿ ಸಾಮಾಜಿಕ ಅನ್ಯಾಯ, ಆರ್ಥಿಕ ಅನ್ಯಾಯ, ಸಮಾಜದೊಳಗಡೆ ಸಾಮಾಜಿಕ ಮತ್ತು ಆರ್ಥಿಕ ತತ್ವಗಳ ಉಲ್ಲಂಘನೆ ಆಗ್ತಾ ಹೋಯ್ತು ಅಂದಾಗ ಶ್ರೀಮಂತರಾಗಿ ಹೋಗ್ತಾರೆ, ಬಡವರಾಗಿರ್ತಾರೆ. ಶ್ರೀಮಂತರು ತಮ್ಮದೇ ಆದಂತ ವಿಲಾಸಿ ಜೀವನವನ್ನು ಕಳಿತಾರೆ, ಲಕ್ಸುರಿಯಸ್ ಲೈಫ್ ಅನ್ನು ಕಳಿತಾರೆ. ಬಡವರು ಮತ್ತು ಮಧ್ಯಮ ವರ್ಗದವರು ಅದರಿಂದ ವಂಚಿತರಾಗ್ತಾರೆ. ತಮ್ಮ ಜೀವನದ ಸೌಲಭ್ಯಗಳನ್ನು, ತನ್ನ ಜೀವನದ ಬೇಕಾದಂತ ಅವಶ್ಯಕತೆ ವಸ್ತುಗಳನ್ನ, ಸೌಲಭ್ಯಗಳನ್ನು ಪಡೆದುಕೊಳ್ಳುವುದರಲ್ಲಿ ಈ ಬಡವರು ಮತ್ತು ಮಧ್ಯಮ ವರ್ಗದವರು ವಂಚಿತರಾಗ್ತಾರೆ. ಆಗ ಸಹಜವಾಗಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ತದೆ. ಯಾವಾಗ ಇಂಥ ಒಂದು ಸಾಮಾಜಿಕ ಆರ್ಥಿಕ ನ್ಯಾಯದ ಉಲ್ಲಂಘನೆಯಾಗಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ತದೆ, ಪ್ರಜಾಪ್ರಭುತ್ವದ ಕುಸಿತ ಉಂಟಾಗುತ್ತೆ, ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಕುಂಠಿತ ಆಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ನಿರ್ಮಾಣ ಆಗುತ್ತೆ. ರಿಚರ್ ಬಿಕಮ್ ರಿಚರ್, ಪೂರರ್ ಬಿಕಮ್ ಪೂರರ್, ಸೋಷಿಯಲಿ, ಎಕಾನಮಿಕಲಿ, ಪೊಲಿಟಿಕಲಿ, ಇನ್ ಆಲ್ ಫೀಲ್ಡ್ ಈ ಒಂದು ಅಸಮಾನತೆ ನಿರ್ಮಾಣ ಆಗ್ತದೆ. ಇಂಥ ಒಂದು ಅಸಮಾನತೆ ನಿರ್ಮಾಣ ಆದಾಗ ಎಂಟೈರ್ ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ಆರ್ ದ ಡಿಟೋರಿಯೇಟ್ ಅಂಡ್ ಡೌನ್ ಟ್ರಡನ್ ಅಂತ ಹೇಳಿ ನಾವು ಹೇಳ್ಬೇಕಾಗುತ್ತೆ. ಇಂಥ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ ಯಾವಾಗ ಸಮಾಜದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಿರ್ಮಾಣ ಆಗ್ತದೆ, ಆಗ ಪ್ರಜಾಪ್ರಭುತ್ವದ ಮೌಲ್ಯಗಳು ಕುಸಿದು ಹೋಗ್ತವೆ, ಕುಂಠಿತ ಆಗ್ತವೆ. ಇದು ಒಂದು ಅತೀವವಾದಂಥ ತೊಡಕುಂಟಾಗಿದೆ ಪ್ರಜಾಪ್ರಭುತ್ವದ ವಿಕಾಸನೆ. ಇಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಈ ರೀತಿಯಾದಂತ ಹಲವಾರು ತೊಡಕುಗಳು, ತೊಂದರೆಗಳು ಇವತ್ತು ಭ್ರಷ್ಟಾಚಾರದ ಪರಿಕಲ್ಪನೆಯಿಂದ ಆಗ್ತಾ ಇದೆ ಎಂದಾಗ ಈ ಭ್ರಷ್ಟಾಚಾರವನ್ನ ಸಮಾಜದಿಂದ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಬೇರ್ ಸಮೇತ ತೆಗೆದಾಕ್ಬೇಕು, ತಡೆಗಟ್ಟಬೇಕು ಅಥವಾ ಕಿತ್ತಾಕ್ಬೇಕಂದ್ರೆ
ಏನೆಲ್ಲ what are the remedial measures is required for the elimination or eradication of the concept or the ideas of the corruption from the democracy, from our nation. ಇವತ್ತು ಈ ದೇಶದಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಇಂಥ ಒಂದು ಭ್ರಷ್ಟಾಚಾರವನ್ನ ಬೇರೆ ಸಮೇತ ಕಿತ್ತಾಕ್ಬೇಕಾದ್ರೆ ಏನೇನೋ ರೆಮಿಡಿಯಲ್ ಮೆಜರ್ಸ್ ಪರಿಹಾರ ಉಪಯೋಗಗಳು ಬೇಕು ಅಂತೇಳಿ ನಾವು ನೋಡ್ತಾ ಹೋದಾಗ ಬಹಳಷ್ಟು ಪರಿಹಾರ ಉಪಯೋಗಗಳನ್ನ ನಾವು ನೋಡ್ಬೇಕಾಗುತ್ತೆ. ಅಂತವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ಆಂಟಿ ಕರಪ್ಷನ್ ಆಕ್ಟ್ ಅಂತ ಹೇಳ್ತೀವಿ, ಭ್ರಷ್ಟಾಚಾರ ವಿರೋಧ ಕಾಯ್ದೆ ಅಥವಾ ನಿಗ್ರಹ ಕಾಯ್ದೆ. See, prevention of the corruption, both the central and state government, they have executed or implementation of the many of the legislation or the laws. You take for example in the year of the 1947-1988 Anti-Corruption Act, it was implemented by both the central and state government for the eradication of the corruption from the society or the democracy. ಇವತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಶಾಸನಗಳನ್ನು, ಕಾನೂನು ಕಾಯ್ದೆಗಳನ್ನು ಜಾರಿಗೊಳಿಸಿದ್ದಾರೆ. ಉದಾಹರಣೆಗೆ 1947 ಮತ್ತು 1988ರಲ್ಲಿ ಭ್ರಷ್ಟಾಚಾರ ನಿಗ್ರಹ ತಡೆ ಕಾಯ್ದೆಯನ್ನು ತರಲಾಗಿದೆ. ಈ ಸಮಾಜದಿಂದ, ಈ ದೇಶದಿಂದ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಭ್ರಷ್ಟಾಚಾರ ತೆಗೆದಾಕ್ಲಿಕ್ಕೆ ಅಥವಾ ತಡೆಗಟ್ಟಲಿಕ್ಕೆ ಇದು ಒಂದು ಪ್ರಮುಖವಾದಂತ ಪರಿಹಾರ ಅಂತೇಳಿ ನಾವು ಹೇಳಿದೆ. ಇನ್ನು ಎರಡನೇದಂತಂದ್ರೆ ಅಡಾಪ್ಷನ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಫ್ ಮೆಕಾನಿಸಮ್, ಭ್ರಷ್ಟಾಚಾರವನ್ನು ತಡೆಗಟ್ಟುವಂತ ಒಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹಲವಾರು ಸಂಸ್ಥೆಗಳನ್ನು ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಇವತ್ತು ಸರ್ವ ಪ್ರಯತ್ನವನ್ನ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾಡ್ತಿದ್ದಾವೆ. ಅಂತವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅತಿ ಪ್ರಮುಖವಾದಂತ ಭ್ರಷ್ಟಾಚಾರ ತಡೆಯ ಸಂಸ್ಥೆ ಅಂತಂದ್ರೆ ಸಿಬಿಐ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. 1963ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಹಾಗೆ ಸಿವಿಸಿ ಜಾರಿಗೊಳಿಸಿದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ 1964ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಹಾಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು ಭ್ರಷ್ಟಾಚಾರ ಸಂಸ್ಥೆಯನ್ನ ನಿಗ್ರಹ ಮಾಡಲಿಕ್ಕೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ. ಅದನ್ನು ಲೋಕಪಾಲ್ ಅಂತ ಹೇಳ್ತೀವಿ. ಇಂಥ ಒಂದು ಲೋಕಪಾಲ್ ಬಿಲ್ ಅನ್ನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಭ್ರಷ್ಟಾಚಾರದ ಲೋಕಪಾಲ್ನಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಈ ದೇಶದ ಸಾಮಾಜಿಕ ಸುಧಾರಕರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ 70 ವರ್ಷದ ವಯಸ್ಸಾಗಿರ್ತಂತೆ ಹಿರಿಯರಾದಂತ ಅಣ್ಣಾ ಹಜಾರೆರವರು ಲೋಕಪಾಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ, ಚಳುವಳಿ, ಸಂಘರ್ಷವನ್ನ 2011ರಲ್ಲಿ ಮಾಡಿ ಈ ಒಂದು ಶಾಸನವನ್ನ, ಈ ಒಂದು ಸಂಸ್ಥೆಯನ್ನು ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದರಿಂದ ಓಂಬಡ್ಸ್ಮನ್ ಜಾರಿವಾಯಿತು. ಮತ್ತೆ ಅದನ್ನ ಲೋಕಪಾಲ್ ಬಿಲ್ ಅನ್ನ ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡನೆ ಮಾಡಿ 2012ರಲ್ಲಿ ಅಂತಿಮವಾಗಿ ಆ ಮಸೂದೆಯನ್ನ ಜಾರಿಗೊಳಿಸಿ 2014ರಲ್ಲಿ ಜನವರಿ 1ನೇ ದಿನಾಂಕದಂದು ಲೋಕಪಾಲ್ ಮಸೂದೆ ಈ ದೇಶದ ಸಂಸತ್ತಿನಲ್ಲಿ ಜಾರಿಗೊಳ್ಳುತ್ತದೆ. ಸೊ ಈ ರೀತಿಯಾದಂತ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ, ಭ್ರಷ್ಟಾಚಾರದ ವಿರುದ್ಧವಾಗಿ ಕೂಗನ್ನು ಎತ್ತಿರ್ತಕ್ಕಂಥದ್ದು ನಮ್ಮ ದೇಶದ ಧೀಮಂತ ಸಾಮಾಜಿಕ ಸುಧಾರಕರಾಗಿರ್ತಕ್ಕಂಥ ಅಣ್ಣಾ ಹಜಾರೆರವರು 70 ವರ್ಷದ ವಯಸ್ಸಿನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದೆಲ್ಲ ನಾಚಿಕೆಗೇಡಿನ ಸಂಗತಿ ನಮ್ಮ ದೇಶದ ಯುವ ಜನಾಂಗಕ್ಕೆ, ನಮ್ಮ ದೇಶದ ಯುವಕರಿಗೆ. ಯಾಕಂದ್ರೆ 70 ವರ್ಷದ ವಯೋಮಿತಿಯ ಒಬ್ಬ ವೃದ್ಧ ಈ ದೇಶದ ಭ್ರಷ್ಟಾಚಾರದ ವಿರುದ್ಧ ತನ್ನ ಕೂಗನ್ನು ಎತ್ತಾನೆ ಅಂತಂದ್ರೆ ಇದು ನಿಮ್ಗೆಲ್ಲರಿಗೂ ಒಂದು ಶೇಮ್ ಅಂತೇಳಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಅಷ್ಟು ಗೌರವ ಇದೆ. ಅಂತ ಹಿರಿಯ ವ್ಯಕ್ತಿ, ಹಿರಿಯ ಜೀವ ನಮ್ಮ ಪರವಾಗಿ ಈ ದೇಶದ ಆದರ್ಶಕ್ಕೋಸ್ಕರ, ಈ ದೇಶದ ಸ್ವಚ್ಛ ಸಮಾಜ, ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಅವರು ಹೋರಾಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವರನ್ನು ನೋಡುವಂತ, ಅವರ ಕೂಗನ್ನು ಕೇಳುವಂತ ವ್ಯವಸ್ಥೆಗೆ ನಾವು ಬಂದಿದ್ದೀವಿ ಅಂತಂದ್ರೆ ನಮ್ಮ ಕೂಗು, ನಮ್ಮ ಧ್ವನಿ, ನಮ್ಮ ಶಕ್ತಿ, ನಮ್ಮ ಹೋರಾಟ ಎಲ್ಲಿ ಎಂಬತಕ್ಕಂಥ ಪ್ರಶ್ನೆ, ನಮ್ಮ ಭವಿಷ್ಯತ್ತಿನ ಹೇಗೆ ಎಂಬತಕ್ಕಂಥ ಪ್ರಶ್ನೆ ನೀವುಗಳೆಲ್ಲರೂ ಸಹ ತಿಳ್ಕೋಬೇಕಾಗಿದೆ. ಲೋಕಪಾಲ ಮಸೂದೆ ಇರಬಹುದು. ಇನ್ನು ರಾಜ್ಯ ಸರ್ಕಾರಗಳಿಗೆ ಬಂದಾಗ ರಾಜ್ಯ ಆಡಳಿತದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಲೋಕಾಯುಕ್ತಗಳನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹಿಂದೆ ಲೋಕಾಯುಕ್ತ ಹೇಗಿತ್ತು, ಹೇಗೆ ಕೆಲಸ ಮಾಡ್ತು, ಏನ್ ಮಾಡ್ತು ಎಂಬುದರ ಬಗ್ಗೆ ಎಲ್ಲ ಸ್ಪಷ್ಟ ನಿದರ್ಶನ ನಿಮ್ಮಗಳ ಮುಂದೆ ಇದೆ.
ಇಂಥ ಒಂದು ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆಗಳು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತವೆ, ಅವುಗಳು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಸಹಕಾರವನ್ನು ಕೊಡ್ತಾರೆ, ಎಷ್ಟು ಮಟ್ಟಿಗೆ ಅವರಿಗೆ ಸಂವಿಧಾನಬದ್ಧವಾದಂತ ಸಂಸ್ಥೆಗಳಂತ ಹೇಳ್ಬಿಟ್ಟು ಎಷ್ಟು ಮಟ್ಟಿಗೆ ಸಂವಿಧಾನಬದ್ಧವಾದಂತ ಅಧಿಕಾರವನ್ನ, ಬಲವನ್ನ, ಶಕ್ತಿಯನ್ನ ಅವುಗಳಿಗೆ ಸ್ವತಂತ್ರವಾಗಿ ಕೊಡ್ತಾರೆ, ಎಷ್ಟು ಸ್ವಾಯತ್ತತೆ ಸ್ವತಂತ್ರತೆಯನ್ನ ಆ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ತಿದ್ದಾವೆ, ಅವು ಹೇಗೆ ಕಾರ್ಯನಿರ್ವಹಣೆ ಮಾಡ್ತವೆ ಅನ್ನತಕ್ಕಂಥದ್ದು ನಾನು ವಿಶ್ಲೇಷಣೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವಾಸ್ತವಿಕವಾಗಿ ಪ್ರಾಯೋಗಿಕವಾಗಿ ನಾವು ನೀವುಗಳು ಇವತ್ತಿನ ಪ್ರಜಾಪ್ರಭುತ್ವ, ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಎಂಬತಕ್ಕಂಥ ಭ್ರಷ್ಟಾಚಾರ ನಿಗ್ರಹದ ಸಂಸ್ಥೆಗಳು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತವೆ, ಎಷ್ಟು ಸ್ವಾಯತ್ತತೆ ಸ್ವತಂತ್ರತೆ ಅವುಗಳಿಗೆ ಕೊಟ್ಟಿದೆ, ಸರ್ಕಾರಗಳು ಕೊಡ್ತಾ ಇದ್ದಾವೆ ಎಂಬತಕ್ಕಂಥದ್ರ ಬಗ್ಗೆ ನಾವು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿದಿಲ್ಲ. ಇದನ್ನು ಕೇಳಿದ್ರೆ ನಾವು ನಿಮಗಳೆಲ್ಲರಿಗೂ ಸಭೆ ನಾಚಿಕೆ ಆಗ್ತದೆ, ಇದು ವಿಷಾದನೀಯ. ಹೀಗೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಭ್ರಷ್ಟಾಚಾರ ತನ್ನದೇ ಆದಂತ ತಾಂಡವಾಡ್ತಾ ಇದೆ, ತನ್ನದೇ ಆದಂತ ಶಕ್ತಿ ಬಲ ಪ್ರದರ್ಶನ ಮಾಡ್ತಾ ಇದೆ. ಅಂದ್ರೆ ಇದಕ್ಕೆ ಮೂಲ ಕಾರಣ ನಾವುಗಳು ಕಾರಣ ಆಗ್ತವೆ, ನಮ್ಮ ಸ್ವಭಾವ ಕಾರಣ ಆಗ್ತವೆ, ನಮ್ಮ ವಿವೇಚನೆ ಕಾರಣ ಆಗ್ತದೆ, ನಮ್ಮ ಚಿಂತನೆಗಳು ಕಾರಣ ಆಗ್ತವೆ. ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಚಿಂತನೆಗಳಲ್ಲಿ, ವಿವೇಚನೆಗಳಲ್ಲಿ ನಾವು ಬದಲಾವಣೆ ಅಂತ ಅನ್ಕೋಬೇಕು. ಯಾವುದೇ ಕೆಲಸ ಕಾರ್ಯವನ್ನು ಮಾಡಿದಾಗ ಪ್ರಾಮಾಣಿಕತೆ, ನಿಷ್ಠತೆ, ಪಾರದರ್ಶಕತೆ, ಆನೆಸ್ಟಿ ಇವೆಲ್ಲವುಗಳನ್ನು ಇಟ್ಕೋಬೇಕು. ಪ್ರಾಮಾಣಿಕತೆ ಇರಬೇಕು, ನಿಷ್ಠತೆ ಇರಬೇಕು, ಪಾರದರ್ಶಕತೆ ಇರಬೇಕು, ಏಕಾಗ್ರತೆ ಇರಬೇಕು, ಚಾರಿತ್ರ್ಯವನ್ನ ಕಾಪಾಡ್ಕೋಬೇಕು. ನಮ್ಮ ಕಾಯಕವನ್ನ ನಾವು ಮಾಡಬೇಕು, ಅದರ ಪ್ರತಿಫಲ ನಿರೀಕ್ಷೆಯನ್ನು ಮಾಡದೆ, ಯಾವುದೇ ನಿರೀಕ್ಷೆಯನ್ನು ಮಾಡದೆ ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ ನಮ್ಮ ಕಾಯಕವನ್ನು ನಾವು ಮಾಡಿದ್ದೆ ಆದ್ರೆ ಫಲವನ್ನು ಕೊಡ್ತಕ್ಕಂಥದ್ದು ದೈವದ ಮೇಲೆ, ದೈವಿಕತೆಯ ಮೇಲೆ ನೋಡಬೇಕು. ಈ ರೀತಿಯಾದಂಥ ಧರ್ಮವು ರಕ್ಷತೆ ಎಂಬತಕ್ಕಂಥ ಮನೋಭಾವನೆಯಲ್ಲಿ ನಾವು ನೀವುಗಳನ್ನು ಕಾರ್ಯನಿರ್ವಹಣೆ ಮಾಡಬೇಕು. ಆಗ ಮಾತ್ರ ಭ್ರಷ್ಟಾಚಾರವನ್ನ ನಾವು ಒಂದಿಷ್ಟು ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದು ನನ್ನ ಅನಿಸಿಕೆ. ಹೀಗೆ ಭ್ರಷ್ಟಾಚಾರ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಅತಿ ದೊಡ್ಡ ಸವಾಲಾಗಿ ನಿಂತಿದೆ. ಇದನ್ನು ಹೋಗಲಾಡಿಸುವುದರಲ್ಲಿ ನಾವು ನೀವುಗಳು ಮುಂದಿನ ದಿನಗಳಲ್ಲಿ ಕೈ ಜೋಡಿಸಿ ಕೆಲಸ ಮಾಡೋಣ, ಕಾರ್ಯ ಮಾಡೋಣ ಅಂತ ಹೇಳ್ತಿದ್ದೀನಿ. ನನ್ನ ವಿಚಾರವನ್ನು ನಾನು ನಿಮ್ಮ ಮುಂದೆ ಮಂಡನೆ ಮಾಡಿದ್ದೇನೆ. ಸೊ ನನ್ನ ಚಾನಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಸೊ ಇಲ್ಲಿಗೆ ನನ್ನ ವಾದವನ್ನು ಅಂತಿಮಗೊಳಿಸ್ತಿದ್ದೇನೆ, ನನ್ನ ಮಂಡನೆಯನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಸೊ 5ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಿ ಮುಂದಿನ ಅಧ್ಯಾಯಕ್ಕೆ, ನಾನು 6ನೇ ಅಧ್ಯಾಯಕ್ಕೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರವನ್ನು ತೆಗೆದುಕೊಂಡು ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.